ಸೂಪರ್ ಜೋಡಿ. ವೆಲ್ಕಮ್ ಟು ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪರ್ಕ್. ಇದೇನು ಪ್ರಕಾಶ ಒಬ್ಬನೇ ಬಂದಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನಿನ್ನೆ ಎರಡೂ ಮನೆಯವರು ಅದ್ಭುತವಾಗಿ ಅಡುಗೆ ಮಾಡಿದರು. ನಾನಂತೂ ಮಿತವಾಗಿ ತಿಂದೆ. ಚೂಡ ಗಡತ್ತಾಗಿ ತಿಂದು ಇನ್ನೂ ಅರ್ಗಿಸ್ಕೊತಾ ಇದ್ದಾಳೆ. ಅವಳು ಅರ್ಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ಅತ್ತೆ ಮಾವನ ಸ್ಟೇಜ್ ಮೇಲೆ ಕರೆದು ಬಿಡೋಣ. ಸೊ ಪ್ಲೀಸ್ ವೆಲ್ಕಮ್ ನಮ್ಮ ಮುದ್ದಾದ ಅತ್ತೆ ಮತ್ತು ಮಾವ. ಏನ್ ಮಾವ ಡ್ಯಾನ್ಸು ಸೂಪರ್ ಆಗಿತ್ತು. ಅತ್ತೆ ಸಕ್ಕದಾಗಿ ಡ್ಯಾನ್ಸ್ ಮಾಡಿದ್ರಿ. ಏನ್ ಪಾಠ ಕಲ್ತ್ಕೊಂಡೆ? ನಿಮ್ಮ ನೋಡಿ ಅದ್ಭುತವಾಗಿ ಡ್ಯಾನ್ಸ್ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡೆ. ಅಲ್ಲ ಕಣ, ಒಂದು ಹೆಣ್ಣು ಜೊತೆ ಡ್ಯಾನ್ಸ್ ಮಾಡೋ ಅವಕಾಶ ಸಿಕ್ಕಿದಾಗ ಸಂಪೂರ್ಣ ಉಪಯೋಗಿಸ್ಕೋಬೇಕು. ಸರಿ ಮಾವ. ನೆವರ್ ಮಿಸ್ ಅನ್ ಆಪರ್ಚುನಿಟಿ, ವೆದರ್ ಇಟ್ ಈಸ್ ಯುವರ್ ವೈಫ್ ಆರ್ ಸಂಬಡಿ ಎಲ್ಸಸ್ ವೈಫ್. ನೋ ಅದೊಪ್ಪಲ್ಲ. ಬೇಸಿಕ್ಲಿ ಏನು ಗೊತ್ತಾ, ಗಂಡ ಹೆಂಡತಿ ಮಧ್ಯೆ ಸಾಮರಸ್ಯ ಚೆನ್ನಾಗಿರ್ಬೇಕು. ಆ ಸಾಮರಸ್ಯ ಹೆಂಗೆ ಬರುತ್ತೆ ಗೊತ್ತಾ, ಆವಾಗ ಸಣ್ಣ ಜಗಳಾಡಬೇಕು, ಒಬ್ಬರು ಕೋಪಿಸ್ಕೋಬೇಕು, ಇನ್ನೊಬ್ಬರು ಅವ್ರು ಸಮಾಧಾನ ಮಾಡಬೇಕು. ಆಗ ಲವ್ ಜಾಸ್ತಿ ಆಗ್ತಿರುತ್ತೆ. ಲವ್ ಜಾಸ್ತಿ ಆದಾಗ ಈ ಥರ ಡ್ಯಾನ್ಸ್ ಮಾಡಬೇಕು, ಲವ್ ಇನ್ನೂ ಜಾಸ್ತಿ ಆಗುತ್ತೆ. ಹೇಗೆ ಸುಖ ಸಂಸಾರಕ್ಕೆ ಅದೊಂದು ಸೂತ್ರ. ಸೂಪರ್ ಶುರು ಮಾಡೋಣ ಇವತ್ತಿನ ಪ್ರೋಗ್ರಾಮು. ಹೌದು, ಎಲ್ಲ ನಿನ್ನ ಜೋಡಿ ಒಬ್ಬಳೇ ಆಗ್ಬಿಟ್ಟಿದ್ಯಾ? ಅದು ಮಾವ, ನಿನ್ನೆ ನಿಮ್ಗೆ ಗೊತ್ತಿರೋ ಹಾಗೆ ನಾವೆಲ್ಲ ಒಟ್ಟಿಗೆ ತಿಂದ್ವಿ ಅಲ್ಲ ಊಟನ. ನಮ್ಮ ಜೋಡಿಗಳು ಅಡುಗೆ ಮಾಡಿದ್ರು, ಊಟ ಮಾಡಿದ್ವಿ. ಹೌದು, ನಾವು ಮಿತವಾಗಿ ತಿಂದ್ವಿ. ಚೂಡ ಸಖತ್ತಾಗಿತ್ತು ಅಂತ ಭರ್ಜರಿಯಾಗಿ ಬಾಡ್ಸಿದ್ಲು. ನೋಡಿ, ನಿನ್ನೆ ನಾ ಚೌಚೌಬಾತಲ್ಲ ಅದನ್ನೇ ಹೇಳಿದೆ. ನಾವು ಏನು ತಿಂತೀವಿ, ಹೇಗೆ ತಿಂತೀವಿ, ಎಷ್ಟು ತಿಂತೀವಿ ಅನ್ನೋದು ಮುಖ್ಯ. ಅವಳು ನನ್ನ ಮಾತು ಕೇಳಲಿಲ್ಲ. ಬರ್ತಾಳ ಬರಲ್ವಾ? ಬರ್ತಾಳೆ ಮಾವ, ಬರ್ತಾಳ. ನಾವೇ ಮ್ಯಾನೇಜ್ ಮಾಡೋಣ ಅಲ್ವಾ? ಶುರು ಮಾಡೋಣ ಕಾರ್ಯಕ್ರಮ. ನಾವು ಕೂತ್ಕೋತೀವಿ, ಈ ಎಲ್ಲ ಜೋಡಿಗಳನ್ನ ಕರೆದ್ಬಿಡು. ಇವತ್ತಿನ ಟಾಸ್ಕ್ ಸ್ಪೆಷಲ್ ಆಗಿದೆ, ನಾನು ಹೇಳ್ತೀನಿ. ಓಕೆನಾ? ಓಕೆ, ಬಾಚಿನ ಹೋಗೋಣ. ಈಗ ನಮ್ಮ ಅತ್ತೆ ಮಾವ ಬಂದಾಯ್ತು. ಈಗ ನಮ್ಮ ಜೋಡಿಗಳನ್ನ ಕರೆಯುವಂತ ಸಮಯ. ಸೊ ಮೊದಲನೇದಾಗಿ ನಮ್ಮ ಜೇನುಗೂಡು ತಂಡವನ್ನ ಕರೆಯೋಣ. ವೆಲ್ಕಮ್ ಜೇನುಗೂಡು ತಂಡ. ಜೇನಿನಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಈಗ ನಮ್ಮ ಜೇನುಗೂಡು ತಂಡ ಬಂದಿದ್ದಾಯ್ತು. ಈಗ ನಮ್ಮ ಭಾಗ್ಯವಂತರು ತಂಡವನ್ನ ಕರೆಯುವಂತ ಸಮಯ. ಸೊ ಪ್ಲೀಸ್ ವೆಲ್ಕಮ್ ಭಾಗ್ಯವಂತರು ತಂಡ. ಭಾಗ್ಯವಂತರು ನಾವೇ ಭಾಗ್ಯವಂತರು, ಭಾಗ್ಯವಂತರು ನಾವೇ ಭಾಗ್ಯವಂತರು. ಮಗುವ ಸಂಸಾರ ಬದುಕು ಬಂಗಾರ, ನಾವೇ ಜಗದೇ ಪ್ರಿಯವಂತರು, ನಾವೇ ಜಗದೇ ಭಾಗ್ಯವಂತರು, ನಾವೇ ಜಗದೇ ಭಾಗ್ಯವಂತರು. ಅತ್ತೆ ಮಾವ, ನಮ್ಮ ಎರಡು ತಂಡಗಳು ಬಂದಿದ್ದಾಯ್ತು. ನೀವಾಗಲೇ ಹೇಳ್ತಿದ್ರಿ ಸುಖ ಸಂಸಾರಕ್ಕೆ 12 ಸೂತ್ರಗಳು ಅಂತ. ಸೊ ಇವತ್ತಿನ ಟಾಸ್ಕು ಅದ್ರ ಬಗ್ಗೆನೇ ಸಂಬಂಧಪಟ್ಟಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಟಾಸ್ಕ್ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ಬಿಡಿ ಮಾವ. ಕರೆಕ್ಟಾಗಿ ಹೇಳಿದೆ. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಸುವರ್ಣ ಸೂಪರ್ ಜೋಡಿ ಉದ್ದೇಶನೇ ಇದು. ಒಂದು ಜೋಡಿ ಮಧ್ಯೆ ಎಷ್ಟು ಕೋಆರ್ಡಿನೇಷನ್ ಇದೆ, ಸಾಮರಸ್ಯ ಇದೆ ಅನ್ನೋದೇ ನಮ್ಮ ಬೇಸಿಕ್ ಐಡಿಯಾ. ಓಕೆ, ಆ್ಯಂಡ್ ಇಲ್ಲಿ ನಾವು ರಿಯಲ್ ಜೋಡಿ ಇದ್ದೀವಿ. ನಮ್ಮ ಸಂಸಾರ ಇದೆಯಲ್ಲ ಭಾಳ ಸುಖವಾದ ಸಂಸಾರ. ಸೊ ಅದನ್ನೇ ಯಾಕೆ ಇವತ್ತಿನ ಟಾಸ್ಕ್ ಮಾಡಬಾರ್ದು ಅಂತ ನನ್ನ ಐಡಿಯಾ. ಏನಂತೀಯ? ಸರಿಯಾಗಿದೆ. ಓಕೆನಾ? ಸೊ ಜನರಲ್ ಆಗಿ ಹೇಳ್ತಾರೆ ಸುಖ ಸಂಸಾರಕ್ಕೆ 12 ಸೂತ್ರಗಳು ಅಂತ.
ಅದರಲ್ಲಿ ಒಂದು ಸೂತ್ರ ಇಲ್ಲೇ ಗೊತ್ತಾಗಿದೆ ಅನ್ಸುತ್ತೆ ನಿಮಗೆ. ಎಲ್ಲದಕ್ಕೂ ಪರ್ಮಿಷನ್ ಕೇಳಿ ಓಕೆ ಅಂದರೆ ಮಾತ್ರ. ಓಕೆ, ಸೊ ಇವತ್ತಿನ ಟಾಸ್ಕ್ ಏನು ಅಂದರೆ 12 ಟಾಸ್ಕ್ ಕೊಡ್ತೀನಿ. ಓಕೆ, 12 ಟಾಸ್ಕು. ಪ್ರತಿಯೊಂದು ಟೀಮಿಂದ ಇಬ್ಬಿಬ್ಬರು ಆ ಟಾಸ್ಕ್ನ ಮಾಡಬೇಕಾಗುತ್ತೆ. ಓಕೆ, ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ಜಾಸ್ತಿ ಅಂಕಗಳು ಬರುತ್ತೆ. ಸೊ ನಾನು ಟಾಸ್ಕ್ ಹೇಳ್ತಾ ಹೋಗ್ತೀನಿ, ಟಾಸ್ಕ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ತಂಡದ ನಾಯಕರು ಯಾರನ್ನು ಕಳಿಸ್ಬೇಕು ಯಾರನ್ನು ಬಿಡಬೇಕು ಅಂತ ತೀರ್ಮಾನ ಮಾಡಬೇಕು. ಕೆಲವು ಟಾಸ್ಕು ಬರೀ ಹೆಣ್ಮಕ್ಳು ಮಾಡೋವಂಥದ್ದು, ಕೆಲವರು ಗಂಡು ಮಕ್ಕಳು ಮಾತ್ರ ಮಾಡೋವಂಥದ್ದು, ಕೆಲವರು ಇಬ್ಬರೂ ಸೇರ್ ಮಾಡೋವಂಥದ್ದು, ಕೆಲವು ನಮ್ಮ ಕ್ಯಾಪ್ಟನ್ಗಳೇ ಮಾಡಬೇಕಾದಂಥ ಟಾಸ್ಕ್ಗಳಿದ್ದಾವೆ. ಓಕೆನಾ? ಆರ್ ಯು ಆಲ್ ರೆಡಿ? ಶುರು ಮಾಡೋಣ. ಒಂದ್ಸಲಿ ಜೋರ ಚಪ್ಪಾಳೆ ಹೊಡೀರಿ, ನಂಗೆ ಮೂರು ಬರಬೇಕು. ಸಂಸಾರ ಅನ್ನೋದಿದೆಯಲ್ಲ, ಅದು ಮದುವೆಯಾದಾಗ ಶುರುವಾಗುತ್ತಲ್ಲ, ಅದು ಅದ್ಭುತವಾದಂಥ ಒಂದು ಅಧ್ಯಾಯ ನಮ್ಮ ಜೀವನದಲ್ಲಿ. ಆ ಅಧ್ಯಾಯನ ಶುರು ಮಾಡಬೇಕು ಅಂದರೆ ಫಸ್ಟ್ ಟಾಸ್ಕ್ಗೆ ಅದಕ್ಕೆ ಸಂಬಂಧಪಟ್ಟಂಗೆ ಮಾಡೋಣ. ದೀಪ ಹಚ್ಚೋ ಟಾಸ್ಕ್. ಓಕೆ, ಏನಿಲ್ಲ, ಒಂದು ದೀಪದ ಕಂಬ ಕೊಡ್ತೀವಿ, ಬತ್ತಿ ಕೊಡ್ತೀವಿ, ಎಣ್ಣೆ ಕೊಡ್ತೀವಿ, ಬೆಂಕಿ ಪಟ್ಟಣ ಕೊಡ್ತೀವಿ, ಮ್ಯಾಚ್ ಕಡ್ಡಿ ಕೊಡ್ತೀವಿ. ಬೆಂಕಿ ಕಡ್ಡಿ 1 ನಿಮಿಷದಲ್ಲಿ ಎಷ್ಟು ದೀಪಗಳನ್ನು ಹತ್ತಿಸ್ತೀರಾ, ಅಷ್ಟೇ. ಸಿಂಪಲ್. ತುಂಬ ಚೆನ್ನಾಗಿದೆ ಟಾಸ್ಕ್ ಚಂದ್ರು. ಅದನ್ನು ಸರಿಯಾದ ರೀತಿಲಿ ಹಚ್ಚಿದ್ರೆ ಮನೆ ದೀಪ ಆಗಿ ಉರಿಯುತ್ತೆ, ಇಲ್ಲ ಅಂದರೆ ಮನೆಯೇ ಹತ್ತಿ ಉರಿಯುತ್ತೆ ಆ ಬೆಂಕಿ ಅಲ್ವಾ? ಸೊ ಬಹಳ ಒಳ್ಳೆ ನಮ್ಮ ಕನ್ಸರ್ನ್ ಏನು ಅಂದರೆ, ನೀವು ಆ ದೀಪವನ್ನು ಹಚ್ಚುವಾಗ ಎಷ್ಟು ಕಡಿಮೆ ಕಡ್ಡಿಯನ್ನು ಬಳಸ್ತೀರಾ. ಅರ್ಥ ಆಗ್ತಿದೆಯಾ? 1 ನಿಮಿಷದಲ್ಲಿ ಎಷ್ಟು ದೀಪ ಹಚ್ತೀರಾ ಅನ್ನೋದು ಒಂದು ಪಾಯಿಂಟು, ಎಷ್ಟು ಕಡಿಮೆ ಕಡ್ಡಿಗಳನ್ನು ಬಳಸ್ತೀರಾ ಅನ್ನೋದು 2ನೇ ಪಾಯಿಂಟು. 2 ಪಾಯಿಂಟ್ ನೋಡ್ತೀವಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಈ ಟಾಸ್ಕಲ್ಲಿ ಭಾಗವಹಿಸಿದವರು ಮತ್ತಿನ್ಯಾವ ಟಾಸ್ಕಲ್ಲೂ ಭಾಗವಹಿಸೋಂಗಿಲ್ಲ ನಾನು ಹೇಳೋ ತನಕ. ಓಕೆ, ಈಗ ಕ್ಯಾಪ್ಟನ್ಗಳು ದಯವಿಟ್ಟು ಡಿಸೈಡ್ ಮಾಡಿ, ನಿಮ್ಮ ತಂಡದಿಂದ ಇಬ್ಬರು ಯಾರಾದರೂ ಸದಸ್ಯರನ್ನ ಕಳಿಸಿ. ಯಾರು ಆ ಕೆಲಸ ಮಾಡ್ತಾರೆ ನೀವೇ ಡಿಸೈಡ್ ಮಾಡಿ, ಇಬ್ಬರು ಸದಸ್ಯರನ್ನ ಕಳಿಸಿ. ಪಾರ್ಥ. ಓಕೆ, ಆಕಾಶ್ ದೀಪ. ಯಾವ ಪಾರ್ಥ? ಓ, ಈ ಪಾರ್ಥ. ಓಕೆ, ಡೈನಾಮಿಕ್ ಪಾರ್ಥ. ವೈಲೆಂಟ್ ಪಾರ್ಥ. ವೈಲೆಂಟ್ ಪಾರ್ಥ. ಓಕೆ, ಆಕಾಶ್ ದೀಪ ನಿಮ್ಮ ತಂಡದಿಂದ ಯಾರು ಮಾಡ್ತಾರೆ? ಅಮೃತ. ಓಕೆ, ಈಗ ಫಸ್ಟು ಒಬ್ಬರು ಮಾಡಬೇಕು, 1 ನಿಮಿಷ ಟೈಮ್ ಮಾಡ್ತೀವಿ, ಆಮೇಲೆ ಇನ್ನೊಬ್ಬರು ಮಾಡಬೇಕು. ಸೊ ಫಸ್ಟು ಪಾರ್ಥ ಅವರು ಶುರು ಮಾಡ್ತಾರೆ. ಆರ್ ಯು ರೆಡಿ ಪಾರ್ಥ? ಓಕೆ, ಕಡ್ಡಿ ಆರಿದ್ರೆ ಆ ಕಡ್ಡಿನ ಆ ಗ್ಲಾಸಲ್ಲಿ ಹಾಕಬೇಕು. ನಾವು ಎಣಿಸ್ಬೇಕು ಕಡ್ಡಿನ, ಅದಕ್ಕೋಸ್ಕರ ಅಲ್ಲೆಲ್ಲ ಬಿಸಾಕಬಾರ್ದು. ಬಿಸಾಕ್ರೆ ನಾವು ಲೆಕ್ಕಕ್ಕೆ ತಗೊಳ್ಳಲ್ಲ. ಓಕೆ, ರೆಡಿ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲಿ, ಮನಸ್ಸಿನಿಂದ ಮನಸ್ಸನ್ನು ಬೆಳಗಬೇಕು ಮಾನವ, ಮೇಲು ಕೀಳು ಭೇದ ನಿಲ್ಲಲಿ, ಭೇದವಿಲ್ಲ ಬೆಂಕಿಗೆ, ದ್ವೇಷವಿಲ್ಲ ಬೆಳಕಿಗೆ, ನೀ ತಿಳಿಯೋ, ನೀ ತಿಳಿಯೋ. 10, 9, 8, 7, ಟೈಮ್ ಇದೆ, 5, 4, 3, 2, 1. ಸ್ಟಾಪ್. ಪ್ರಕಾಶ್, ಎಷ್ಟು ಬರ್ತೀರಾ? ಎಷ್ಟು ದೀಪಗಳನ್ನು ಹಚ್ಚಿದಾರೆ ಎಣ್ಸಪ್ಪ? ಒಟ್ಟು 14. ಎಷ್ಟು ಕಡ್ಡಿ? ಕಡ್ಡಿ ಗ್ಲಾಸಲ್ಲಿ ಒಂದೇ ಒಂದು ಕಡ್ಡಿ ಇದೆ. ಎರಡು ಕಡ್ಡಿ. 14 2 ಕಡ್ಡಿ. ಓಕೆ, 2 ಕಡ್ಡಿ ಇದೆ. ಅಮೃತ ತಯಾರಾಗಿದ್ದೀರಾ? ಓಕೆ, ಒಂದು ವೇಳೆ ನೀವು ಅಷ್ಟು ಬತ್ತಿಗಳನ್ನ ಹಚ್ಚಿದ್ರೆ ಈ ಕಡೆ ಬಂದು ಈ ಬತ್ತಿಗಳನ್ನ ಹತ್ತಿಸ್ಬೇಕು. ಅರ್ಥ ಆಗ್ತೀನಿ ಹೇಳ್ತಿರೋದು? ಆಲ್ ರೈಟ್, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಹಾರದಿರಲಿ ಬೆಳಗು, ಕಡಲು ನಿನ್ನದೇ, ಹಡಗು ನಿನ್ನದೇ.
5, 4, ಕಡ್ಡಿ ಕೆಳಗಡೆ ಬೀಳೋ ಹಾಗಿಲ್ಲ. ಕಡ್ಡಿ ಎತ್ತಿ ಲೋಟಕ್ಕೆ ಹಾಕ್ಬೇಕು. ಸ್ಟಾಪ್. ಕಡ್ಡಿ ಎತ್ತಿ ಲೋಟದಲ್ಲಿ ಹಾಕ್ಬೇಕು. ಓಕೆ, ಎಷ್ಟು ದೀಪಗಳು ಅಂತ ಎಣಿಸ್ತೀರಾ ದಯವಿಟ್ಟು ಪ್ರಕಾಶ್? ಹದಿನೆಂಟು. ಕಡ್ಡಿ 2 ಕಡ್ಡಿ. 2 ಕಡ್ಡಿ. ಓಕೆ, ವಂಡರ್ಫುಲ್. ಈಗ ನೆಕ್ಸ್ಟ್ ಟಾಸ್ಕ್ ಹೋಗೋಣ. ಮೊದಲನೇ ಟಾಸ್ಕು ದೀಪ ಹಚ್ಚಿದ್ದು, ಆ ಟಾಸ್ಕ್ ಆಯ್ತು. ಎರಡನೇ ಟಾಸ್ಕ್ ಏನಪ್ಪಾ ಅಂದ್ರೆ ದೀಪದ ಸುತ್ತ ರಂಗೋಲಿ ಬಿಡಬೇಕು. ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ತಂಡದಿಂದ ಇಬ್ಬರು ಬರಬೇಕು, ಅಂದ್ರೆ ಒಂದು ಗಂಡು ಒಂದು ಹೆಣ್ಣು ಜೋಡಿ. ಗಂಡೇ ರಂಗೋಲಿ ಬಿಡಬೇಕು, ಹೆಣ್ಣು ಬಿಡಂಗಿಲ್ಲ. ಹೆಣ್ಣು ಐಡಿಯಾ ಕೊಡ್ಬೋದು ಏನೇನು ಮಾಡಬೇಕು ಅಂತ. ಓಕೆ, ಕಾಲಾವಕಾಶ 4 ನಿಮಿಷ. 4 ನಿಮಿಷದಲ್ಲಿ 2 ದೀಪದ ಸುತ್ತ ರಂಗೋಲಿ ಬಿಟ್ಟಿರಬೇಕು. ಈ ಕಡೆ 2 ದೀಪ, ಆ ಕಡೆ 2 ದೀಪ. ಆ ತಂಡಕ್ಕೆ 2, ಈ ತಂಡಕ್ಕೆ 2. ಅದ್ರ ಸುತ್ತ ರಂಗೋಲಿ ಹಾಕಿರಬೇಕು. ಕ್ರಿಯೇಟಿವ್ ಆಗಿರಬೇಕು. ಗಂಡಸರೇ ಹಾಕಬೇಕು. ಹೆಣ್ಣು ಮಕ್ಕಳು ಏನಿದ್ರು ಅವರಿಗೆ ಎನ್ಕರೇಜ್ ಮಾಡ್ತಾ ಮಾರ್ಗದರ್ಶನ ಮಾಡ್ಬೋದು ಅಷ್ಟೇ. ಓಕೆ, 4 ನಿಮಿಷ ಕಾಲಾವಕಾಶ. ಈಗ ನಿಮಗೆ 1 ನಿಮಿಷ ಟೈಮ್ ಕೊಡ್ತೀನಿ. 1 ನಿಮಿಷದಲ್ಲಿ ಯಾರು ಇಬ್ಬರು ಬರ್ತಾರೆ ಅಂತ ಡಿಸೈಡ್ ಮಾಡಿ. ಓಕೆ, ಆಕಾಶ್ ದೀಪ, ನಿಮ್ಮ ತಂಡದಿಂದ ಯಾರು ಬರ್ತಾ ಇದ್ದಾರೆ? ಅವಿನಾಶ್ ಮೀನಾಕ್ಷಿ. ಅವಿನಾಶ್ ಅಂಡ್ ಮೀನಾಕ್ಷಿ, ಚಪ್ಪಾಳೆ. ಬನ್ನಿ ನಿಂತ್ಕೊಳ್ಳಿ. ಭಾಗ್ಯವಂತರು ತಂಡದಿಂದ ಯಾರು ಬರ್ತಾ ಇದ್ದಾರೆ? ಮೈಲಾರಿ ರೇಣುಕಾ. ಓಕೆ, ಈ ಟಾಸ್ಕ್ ಅನ್ನ 2 ತಂಡದವರು ಒಟ್ಟಿಗೆ ಮಾಡಬೇಕು. ಓಕೆ, ಅವಿನಾಶ್ ಮತ್ತು ಮೈಲಾರಿ ರಂಗೋಲಿ ಹಾಕಬೇಕು. ಮೀನಾಕ್ಷಿ ಮತ್ತು ರೇಣುಕಾ ಅವ್ರಿಗೆ ಡೈರೆಕ್ಷನ್ಸ್ ಕೊಡಬೇಕು, ಮಾರ್ಗದರ್ಶನ ಕೊಡಬೇಕು. ಕಾಲಾವಕಾಶ 4 ನಿಮಿಷ. ಆರ್ ಯು ರೆಡಿ? ರೆಡಿ ಸರ್. Your time, 4 ನಿಮಿಷ ಕಾಲಾವಕಾಶ. Your time starts now. ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ. ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ. ಪ್ರತಿ ಜೀವದ ಎದೆ ಎದೆಯಂಗಳ ಅನುಬಂಧದ ಗೆರೆ ಬಿಡಿಸೋ ನೆಲ, ಈ ಪ್ರೀತಿಯ ಕಲೆಗೆ ನಮನ. ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ. Hotto, 9, 8, 7, 6, 5, 4, 3, 2, 1. ನಿಮ್ಮ ಜೇನು ಪಕ್ಕದ ಮನೆಗೆ ಹೋಗಿ ದೂಕಿಟ್ಬಿಡು. ಅಲ್ಲ, ಪಕ್ಕದ ರಾಣಿ ಜೇನನ್ನ ಕರ್ಕೊಂಡು ಬರೋಕ್ಕೆ ನಮ್ಮ ರಾಜನ್ ಕಳಿಸಿದೀವಿ. ನಿಮ್ಮ ಜೇನು ಇಲ್ಲಿ, ಗೂಡು ಅಲ್ಲಿ ಏನತ್ರ ಇದೆ ಇದು. ಜೇನಲ್ಲಿ ಗೂಡಲ್ಲಿ. ಓಕೆ, ಇರುವ 4 ನಿಮಿಷದಲ್ಲಿ ರಂಗೋಲಿಯನ್ನು ಹಾಕಿದ್ದೀರಾ. ಗುಡ್. ಗಂಡಸ್ರು ಇಷ್ಟು ರಂಗೋಲಿ ಹಾಕ್ಬಿಟ್ರೆ ದೊಡ್ಡ ವಿಚಾರ, ತುಂಬ ದೊಡ್ಡ ವಿಚಾರ. ನಾನೊಂದು ರಂಗೋಲಿ ಹಾಕ್ಲಾ? ಖಂಡಿತ ಹಾಕಿ. ನನ್ನ ಗಂಡ ಒಂಥರ ಸಕಲ ಕಲಾವಲ್ಲಭ. ಎಸ್. ಹೆಣ್ಮಕ್ಳನ್ನ ಪಟೇಸಕ್ಕೆ ಇವೆಲ್ಲ ಕಲ್ತಿರ್ಬೇಕು ರಾಜ. ನಾಟಕದವರು. ಓಕೆ,
ತುಂಬ ಚೆನ್ನಾಗಿ ಹಾಕಿದ್ದೀರಾ. ವೆರಿ ಗುಡ್. ಕಂಗ್ರ್ಯಾಚುಲೇಷನ್ಸ್. ರಿಸಲ್ಟ್ ಆಮೇಲೆ ಹೇಳಿ. ಮೊದಲನೇದಾಗಿ ರಂಗೋಲಿ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ರಂಗೋಲಿ ಅಂದರೆ ಬೇಸಿಕ್ಕಾಗಿ ಚುಕ್ಕೆ ಇಟ್ಟೆ ಹಾಕಬೇಕು. ಅರ್ಥ ಆಗ್ತಿದೆಯಾ? ನಾನು ಅದಕ್ಕೆ ನಿಮ್ಗೆ ಹಾಕಿ ತೋರಿಸಿದ್ದು. ಬೇಸಿಕ್ ಆಗದೆ. ಬಟ್ ಏನಾಗ್ತಿದೆ ಅಂದರೆ ಗಂಡಸ್ರಿಗೆ ಅದೆಲ್ಲ ಗೊತ್ತಿರಲ್ಲ. ಸೊ ನಾನು ಅದನ್ನು ಕನ್ಸಿಡರ್ ಮಾಡಲ್ಲ. ಹಲೋ, ಏನು ಹಂಗೆ ಅಂದ್ಬಿಟ್ರೆ? ಏನು ನಿಮಗೆ ಗೊತ್ತಿತ್ತು ಅಂದರೆ ಏನರ್ಥ? ಓಕೆ, ಆ್ಯಕ್ಚುಲಿ ಇಬ್ಬರು ತುಂಬ ಕ್ರಿಯೇಟಿವ್ ಆಗಿ ಹಾಕಿದ್ದೀರಾ. ಇಬ್ಬರೂ ತಂಡದವರು ಕೊಟ್ಟ 4 ನಿಮಿಷದಲ್ಲಿ ಏನು ಮಾಡ್ಬೋದು ಅನ್ನೋದನ್ನು ಭಾಳ ಚೆನ್ನಾಗಿ ಮಾಡಿದ್ದೀರಾ. ಆದರೆ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ. ಆ ಮಿಸ್ಟೇಕಿಂದ ಒಂದು ತಂಡಕ್ಕೆ ಸ್ವಲ್ಪ ಕಡಿಮೆ ಮಾರ್ಕ್ಸನ್ನು ಕೊಡ್ತೀವಿ. ಓಕೆ, ಮನೆ ಮುಂದೆ ರಂಗೋಲಿ ಹಾಕೋದು ಶುದ್ಧತೆ ಮತ್ತು ಕ್ಲೆನ್ಲಿನೆಸ್, ಸ್ವಚ್ಛತೆಗೆ, ಆಮೇಲೆ ಯಾವ ಈ ಇರುವೆಗಳು ಮತ್ತು ಬೇರೆ ಬೇರೆ ಥರದ ಕೀಟಗಳು ಎಲ್ಲ ಬರಬಾರ್ದು ಅನ್ನೋ ಉದ್ದೇಶದಿಂದ ರಂಗೋಲಿಯನ್ನು ಪ್ರಾರಂಭ ಮಾಡಿದ್ರು. ಮತ್ತು ಮನೆ ನೋಡೋದಕ್ಕೆ ಮನೆ ಒಳಗೆ ಎಂಟ್ರ್ ಆಗಬೇಕು, ಈ ಮನೆಯಲ್ಲಿನೋ ಒಳ್ಳೇದಿದೆ, ಪಾಸಿಟಿವ್ ಎನರ್ಜಿ ಇದೆ ಅನ್ನೋ ಫೀಲಿಂಗ್ ಬರೋದಕ್ಕೆ ಮನೆ ಮುಂದೆ ರಂಗೋಲಿ ಹಾಕೋದು. ಹಾಗಾಗಿ ಆ ಪಾಸಿಟಿವ್ ಎನರ್ಜಿ ನೀವು ಎರಡೂ ತಂಡದವರು ಭಾಳ ಚೆನ್ನಾಗಿ ತೋರಿಸಿದ್ದೀರಾ. ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂದರೆ ಒಂದು ತಂಡದವರು ಹೆಸರು ಬರೆದ್ರು, ಇನ್ನೊಂದು ತಂಡದವರು ಟೈಮ್ ಇಲ್ಲದೆ ಹೆಸರು ಬರೆಯೋಕ್ಕೆ ಹೋಗಿ ಸುಮ್ಮನೆ ಏನೋ ಹಿಂಗೆ ಹಾಕ್ಬಿಟ್ಟು ಆ ಒಂದು ಬ್ಯೂಟಿಫುಲ್ ಆಗಿರೋ ರಂಗೋಲಿನ ಹಾಳು ಮಾಡಿಬಿಟ್ರು. ಐ ಆಮ್ ವೆರಿ ಸಾರಿ. ಓಂ ಬರೀ ಅದು ಓಂ ಥರ ಕಾಣಿಸಲ್ರಿ, ಕಾಣಿಸಲ್ರಿ. ಅರ್ಜೆಂಟಲ್ಲೇನೋ ಹಿಂಗೆ ಹಾಕ್ದಂಗಿದೆ ಅದು. ಕ್ರಿಯೇಟಿವಿಟಿ ಅಂದಾಗ ಅದು ಕ್ಲೀನಾಗಿ ಮಾಡಬೇಕು, ಇಲ್ಲ ಬಿಟ್ಬಿಡ್ಬೋದಾಯಿತು, ಇನ್ನೂ ಚೆನ್ನಾಗಿರೋದು. ಅದು ಯಾರು ನಿಮಗೆ ಅದನ್ನು ಆ್ಯಕ್ಚುಲಿ ಭಾಗ್ಯವಂತರು ಅಂತ ಬರೆಯೋಕ್ಕೆ ಹೋದ್ರಿ ನೀವು ಅರ್ಜೆಂಟಲ್ಲಿ, ಅವ್ರು ಬರೆದ್ರು ಅಂತ ಸ್ವಲ್ಪ ಗಿಜಿಬಿಜಿ ಆಯಿತು. ಆ ಒಂದೇ ಒಂದು ಕಾರಣಕ್ಕೆ ಇದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಮಿಕ್ಕಿದೆಲ್ಲವೂ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಆ ತಂಡಕ್ಕೆ ನಾವು 8 ಮಾರ್ಕ್ನ ಕೊಡ್ತೀವಿ, ಈ ತಂಡಕ್ಕೆ 7 ಮಾರ್ಕನ್ನ ಕೊಡ್ತಾ ಇದ್ದೀವಿ. ಜೇನುಗೂಡುಗೆ 8 ಮಾರ್ಕು, ಭಾಗ್ಯವಂತರಿಗೆ 7 ಮಾರ್ಕು. ನೆಕ್ಸ್ಟ್ ಟಾಸ್ಕ್ ಶುರು ಮಾಡೋಣ. ಮಾವ, ನಾನು ಚೂಡ ಇಬ್ರು ಸೂಪರ್ ಜೋಡಿ ಅಲ್ವಾ, ಸೊ ಯಾರ್ದೋ ಕಣ್ಣು ಬಿದ್ದುಬಿಟ್ಟಿದೆ, ಅದಕ್ಕೆ ಈ ರೀತಿ ಹುಷಾರ್ ತಪ್ಪಿದ್ದಾಳೆ. ಸೊ ಈಗ ಒಂಚೂರು ಪರವಾಗಿಲ್ವಂತೆ, ಒಂದು ಸಣ್ಣ ಬ್ರೇಕ್ ತೊಗೊಂಡು ಅವಳನ್ನ ಕರ್ಕೊಬಂದ್ಬಿಡ್ತೀನಿ. ಓಕೆ ವೀಕ್ಷಕರೇ, ಈಗ ತಗೊಳ್ಳೋಣ ಒಂದು ಸಣ್ಣ ಕ್ಯಾಡ್ಬರಿ ಪರ್ಕ್ ಬ್ರೇಕ್. ಫುಲ್ ಮಜಾ. ಸುವರ್ಣ ಸೂಪರ್ ಜೋಡಿ. ಊರ ಕಣ್ಣು ಯಾರ ಕಣ್ಣು, ಮಾರಿ ಕಣ್ಣು ಓರಿ ಕಣ್ಣು, ಯಾವ ಮಸಣಿ ಕಣ್ಣು, ಬೆಟ್ಟಮ್ಮ ಬೆಟ್ಟಮ್ಮ ನಮ್ಮ ಪ್ರೀತಿ ಮ್ಯಾಲೆ, ನಮ್ಮ ಪ್ರೀತಿ ಮ್ಯಾಲೆ, ನಮ್ಮ ಚೂಡ ನೀನು ಬಂದಿಯಲ್ಲ, ಸಮಾಧಾನ ಆಯ್ತು ನನಗೆ. ಈಗ ಹೇಗಿದ್ಯಾ? ಪರವಾಗಿಲ್ಲ. ಬಟ್ ಫಸ್ಟ್ ಎಲ್ಲರಿಗೂ ಸಾರಿ ಕೇಳಬೇಕು. ಐ ಆಮ್ ಸೋ ಸಾರಿ. ಏನು ತೊಂದರೆ ಇಲ್ಲಮ್ಮ, ಇನ್ಮೇಲಾದ್ರೂ ಏನು ತಿನ್ನಬೇಕು ಎಷ್ಟು ತಿನ್ನಬೇಕು ಅಂತ ನೋಡ್ಕೊಂಡು ತಿನ್ನಮ್ಮ ಅಷ್ಟೇ. ಓಕೆ ಓಕೆ. ಸೊ ಮಾವ, 2 ಟಾಸ್ಕ್ ಮುಗೀತು, ಇವಾಗ ಮೂರನೇದು ಏನು ಅಂತ ಮೂರನೇ ಟಾಸ್ಕ್ ಸ್ಟಾರ್ಟ್ ಮಾಡೋಣ. ಓಕೆ, ಮೂರನೇ ಟಾಸ್ಕ್ ಏನಪ್ಪ ಅಂದರೆ ಈ ಹೆಂಗಸರು ಬಲ ಪ್ರದರ್ಶನ, ಆರ್ಮ್ ರೆಸ್ಲಿಂಗ್ ಮಾಡಬೇಕು. ಜೇನುಗೂಡಿಂದ ಒಂದು ಹೆಣ್ಣುಮಗಳು, ಭಾಗ್ಯವಂತರಿಂದ ಒಂದು ಹೆಣ್ಮಗಳು ಬರಬೇಕು, ಆರ್ಮ್ ರೆಸ್ಲಿಂಗ್ ಮಾಡಬೇಕು. 2 ನಿಮಿಷ ಕಾಲಾವಕಾಶ. ಅದು ಹೆಂಗೆ ಅಂದರೆ 2 ನಿಮಿಷದಲ್ಲಿ ಒಂದ್ಸಲ ಹಿಂಗೆ ಬೀಳಿಸಿದ್ರೆ ಯಾರು ಬೀಳಿಸ್ತಾ ಅವ್ರು 1 ಪಾಯಿಂಟು, ಈ ಕಡೆ ಬೀಳಿಸಿದ್ರೆ ಅವ್ರು 1 ಪಾಯಿಂಟು. 2 ನಿಮಿಷದಲ್ಲಿ ಯಾರು ಜಾಸ್ತಿ ಪಾಯಿಂಟ್ ಸ್ಕೋರ್ ಮಾಡ್ತಾರಂತೆ. ಒಂದು ವೇಳೆ ಇಬ್ಬರೂ 2 ನಿಮಿಷ ತನಕ ಬೀಳಿಸಿದ್ರೆ ಇಬ್ಬರೂ ಗೆದ್ದರು. ರೆಡಿನಾ? ಯಾರು ಹೆಣ್ಮಗಳು ಈ ಕಡೆಯಿಂದ, ಯಾರು ಹೆಣ್ಮಗಳು ಈ ಕಡೆಯಿಂದ ಬರ್ತಾರೆ ಡಿಸೈಡ್ ಮಾಡಿ. ನಮ್ಮ ಟೀಮಿಂದ ನಾನು ಮಾಡ್ತೀನಿ. ನಮ್ಮ ಟೀಮಿಂದ ಮೀನಾಕ್ಷಿ. Are you ready? Your time starts now.
ಚೇರಲ್ಲಿ ಕೈ ಇಟ್ಕೊಂಡಿದ್ದಾರೆ. ಮಂದ ಕೈಯಿಂದ ಟೇಬಲ್ ಇಟ್ಕೊಳ್ಳಂಗಿಲ್ಲ. ಟೇಬಲ್ ಇಟ್ಕೊಳ್ಳಾಗಿಲ್ಲ. ಅಷ್ಟು ಜನ ಹೆಣ್ಮಕ್ಳು ಬಂದ್ರೆ ಸೋಸ್ತಿದ್ರಿ ಅನ್ಸುತ್ತೆ. ಅದಕ್ಕೆ ನಾನು ಐ ವಾಂಟ್ ಟು ಡೆಡಿಕೇಟ್ ಒನ್ ಸಾಂಗ್ ಟು ಯು. I married a female wrestler as massive as can be. I married a female wrestler as massive as can be. She had bulging muscles which quite fascinated me. She said she loved me truly. She also said by heck, if I catch you messing around, I'll break your lovely neck. Ayayyo, what shall I do? ಇದು ಇವ್ರ ತಾತ ಬರ್ದಿರೋದು. Thank you very much. Super. It goes without saying. ಭಾಗ್ಯವಂತರ ತಂಡ ಗೆದ್ದಿದ್ದಾರೆ. ಜೋರಾದ ಚಪ್ಪಾಳೆ. ಮೊದಲನೇ 2 ಟಾಸ್ಕಲ್ಲಿ ಜೇನುಗೂಡು ತಂಡ ಗೆದ್ದಿತ್ತು. ಈಗ ಭಾಗ್ಯವಂತರ ತಂಡ ಗೆದ್ದಿದ್ದಾರೆ. ಸೊ ಮುಂದಿನ ಟಾಸ್ಕ್ ಏನು ಅಂತ ಮಾವ ಹೇಳ್ಬಿಡಿ. ಓಕೆ, ಈಗ 2-1 ಇದೆ. ವೆರಿ ಗುಡ್, ವೆರಿ ನೈಸ್ ಕಾಂಪಿಟೇಷನ್. 3ನೇ ಟಾಸ್ಕ್ ಬಹಳ ಮಜಾ ಕೊಡುವಂತ ಟಾಸ್ಕು. ಸಾರಿ, 4ನೇ ಟಾಸ್ಕು ಬಹಳ ಮಜಾ ಕೊಡುವಂತ ಟಾಸ್ಕು. ಆ ತಂಡದಿಂದ ಒಬ್ಬರು ಸದಸ್ಯರು ಬರ್ತಾರೆ. ಯಾರು ಅಂತ ನೀವೇ ಡಿಸೈಡ್ ಮಾಡಿ. ಗಂಡಾಗಿರ್ಬೋದು, ಹೆಣ್ಣಾಗಿರ್ಬೋದು, ನೋ ಪ್ರಾಬ್ಲಮ್. ಪಾರ್ಟಿಸಿಪೇಟ್ ಮಾಡಿರಬಾರ್ದು. ಆ ತಂಡದಿಂದ ಒಬ್ಬರು ಈ ಕಡೆ ಬರ್ತಾರೆ. ಒಂದು ಬೌಲಲ್ಲಿ ಒಂದಷ್ಟು ಚೀಟಿಗಳಿರುತ್ತೆ. ಆ ಚೀಟಿಯಲ್ಲಿ ಒಂದು ಚೀಟಿ ತೆಗೆದು ಈ ತಂಡದವ್ರಿಗೆ ತೋರಿಸ್ತಾರೆ. ಓಕೆ, ಈ ತಂಡದವ್ರದ್ದು ಮಾತ್ರ ತೋರಿಸ್ಬೇಕು. ಆಮೇಲೆ ಆ ಚೀಟಿಯಲ್ಲಿ ಏನು ಬರೆದಿರ್ತಾರೋ ಅದರ ಮೂಕಾಭಿನಯವನ್ನು ಅವ್ರ ತಂಡಕ್ಕೆ ಮಾಡಬೇಕು. ಅವರು ಅದನ್ನು ಗೆಸ್ ಮಾಡಬೇಕು. ಇಂಗ್ಲೀಷಲ್ಲಿ ಇದಕ್ಕೆ ಡಮ್ ಶರಾಡ್ಸ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಒಂದೇ ಒಂದು ಕ್ಲೂ ಕೊಡ್ತೀನಿ. ಆ ಚೀಟಿಯೊಳಗೆ ಬರೀ ಸಿನಿಮಾ ಹೆಸರುಗಳನ್ನೇ ಬರೆದಿದ್ದೀವಿ. ಓಕೆ, ಇಷ್ಟು ಈಸಿ ಮಾಡ್ತೀನಿ ನಾನು ಕೆಲಸನ. 2 ನಿಮಿಷ ಕಾಲಾವಕಾಶ. 2 ನಿಮಿಷದಲ್ಲಿ ಎಷ್ಟು ಸಿನಿಮಾ ಹೆಸರುಗಳನ್ನ ಗೆಸ್ ಮಾಡ್ತಾರೆ ಅನ್ನೋದು ಈ ಪಂದ್ಯದ ಉದ್ದೇಶ. ಓಕೆ, 2 ನಿಮಿಷ ಕಾಲಾವಕಾಶ. ಡಿಸೈಡ್ ಮಾಡ್ಕೊಳ್ಳಿ. ಭಾಗ್ಯವಂತರ ತಂಡದಿಂದ ಯಾರು ಬರ್ತಾರಪ್ಪ? ಪಾರ್ಥ. ಬನ್ನಿ ಪಾರ್ಥ, ನಿಮಗೆ ಮೊದಲ ಅವಕಾಶ. 2 ನಿಮಿಷ ಕಾಲಾವಕಾಶ ಇದೆ. ನೀವು ಚೀಟಿ ತಗೊಳ್ಳಿ, ಅದರಲ್ಲಿ ಇರೋದನ್ನು ಓದಿ. ಆ ಚೀಟಿನ ಜೇನುಗೂಡು ತಂಡದ ಕ್ಯಾಪ್ಟನ್ ಅವ್ರಿಗೆ ಕೊಡಿ. ಅವ್ರ ಮನೆಯಲ್ಲಿ ನಿಂತ್ಕೊಂಡು ಮೈಮ್ ಮಾಡಿ ಇವ್ರು ಗೆಸ್ ಮಾಡಬೇಕು. ಓಕೆ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಫಸ್ಟ್ ವರ್ಡ್. 2ನೇದು ಬಾಂಬ್, ಸಿಡಿಯೋದು. ವೀರ ಮದಕರಿ. ಗಂಡ, ಗಂಡು, ಹೆಣ್ಣು, ಹೆಣ್ಣು, ಹೆಣ್ಣು ಮುನಿದ ಮಾರಿ, ಹೆಣ್ಣು, ವಾನಕೆ, ಒಬ್ಬ ವಾನಕೆ, ಕಿತ್ತೂರು ಚೆನ್ನಮ್ಮ. ಹೇಳಿ ಹೆಸರುಗಳು. ಮಡಕೆ ಮಾಡಿದ್ದು. ರೇಣುಕಾಂಬ, ಸೌದತ್ತಿ ಎಲ್ಲಮ್ಮ. ಕಟ್ ಮಾಡಿರೋದು. ಕಟ್ ಮಾಡಿರೋ ವರ್ಡು. ಕಿತ್ತೂರು ರಾಣಿ ಚೆನ್ನಮ್ಮ. ಕಚ್ಚೆ. 50 ಸೆಕೆಂಡ್ ಇದೆ. ಮಡಕೆ. 50 ಸೆಕೆಂಡ್. ನಿಮ್ದಿದ್ರು ಯಾರು? ಬಾಲ. ಮಂಗ, ಮಂಗ, ಕೋತಿ. 2. ಚೊಂಬು, ಚೊಂಬೋ ಚಂಬು, ಚೊಂಬೋ ಚಂಬು. 2 ಮೈಲಾರಿ. ಕಚ್ಚೆ, ಚಪ್ಪ. ಆಕ್ಟ್ ಮಾಡು. 10, 9, 8, 7, 6, 5,
4 3 2 1 ವಾಟ್ ಇಸ್ ದಟ್? ಓಕೆ, ಜೇನುಗೂಡು ತಂಡ ಕ್ಯಾಪ್ಟನ್ ದಯವಿಟ್ಟು ಏನು ಹೆಸರು ಬಂದಿತ್ತು ಅಂತ ಹೇಳ್ತೀರಾ? ಮಲ್ಲಮ್ಮನ ಪವಾಡ. ಮಲ್ಲಮ್ಮನ ಪವಾಡ. ಮಲ್ಲಮ್ಮನ ಪವಾಡ. ಮಳ ಓಕೆ, ಜೇನುಗೂಡು ತಂಡ ಯಾರು ಬರ್ತಾರೆ? ಆಕಾಶ್ ಬರ್ತಾ ಇದ್ದಾರೆ. ಆಕಾಶ್ ಚಪ್ಪಾಳೆ. Your time starts now. ಜಗ್ಗೇಶ್, ನೀವು ಬಂಡ ಬಂಡನ ಮಗ, ಮೈಕ್ ಇಟ್ಕೋಬೇಕು. ಬಂಡನ ಮಗ. ಹಳೇದು ಹಳೇದು ರೀಂದ ಸ್ಟಾರ್ಟ್ ಆಗುತ್ತೆ. ರಾಯಿಂದ ಬೆಟ್ಟ ಬೆಟ್ಟ ಗುಡ್ಡ ಪರ್ವತ ಗುಡ್ಡ ರೀಂದ ಸ್ಟಾರ್ಟ್ ಆಗುತ್ತಾ? ಬೆಟ್ಟದಲ್ಲಿ ಇಲ್ಲ ಪರ್ವತ ಪರ್ವತ ಪರ್ವತಕ್ಕೆ ಇನ್ನೊಂದೇನು ಅಂತನಾ? ಪರ್ವತಕ್ಕೆ ಇನ್ನೊಂದೇನು ಅರ್ಥ ಅಂತನಾ? ರಾಯಿಂದ 6 5 4 3 2 1 ಮಲಯ ಮಾರುತ. ರತ್ನಗಿರಿ ರಹಸ್ಯ. ನೋ ಪ್ರಾಬ್ಲಮ್. ಒಂದು ಆನ್ಸರ್ ಸರಿಯಾಗಿ ಗೆಸ್ ಮಾಡಿದ್ದೀರಾ. ಜೇನುಗೂಡು ಟೀಮು ಈ ಸುತ್ತಿನಲ್ಲಿ ಗೆದ್ದಿದೆ. ಚಪ್ಪಾಳೆ. ಈಗ ಈ ಟಾಸ್ಕ್ ಮುಗಿದಿದೆ. ನೆಕ್ಸ್ಟ್ ಟಾಸ್ಕ್ ಹೋಗೋಣ. ನಮ್ಮ ಐದನೇ ಟಾಸ್ಕ್ ಬಹಳ ಸಿಂಪಲ್ಲು. ಒಂದು ಡುಯೆಟ್ ಡ್ಯಾನ್ಸ್ ಮಾಡಬೇಕು. ಸಿಂಪಲ್. ನಿಮಗೆ ಸ್ಕ್ರೀನ್ ಮೇಲೆ ಒಂದು ಹಾಡಿನ ದೃಶ್ಯವನ್ನು ಹಾಕ್ತೀವಿ. ಆ ದೃಶ್ಯನ ಕರೆಕ್ಟಾಗಿ ನೋಡ್ಕೊಳ್ಳಿ, ಹಾಡು ಕರೆಕ್ಟಾಗಿ ಕೇಳ್ಕೊಳ್ಳಿ. ಆಮೇಲೆ ಅದೇ ಹಾಡನ್ನು ಹಾಕ್ತೀವಿ, ನೀವು ಅದೇ ಥರ ಡ್ಯಾನ್ಸ್ ಮಾಡಬೇಕು. ಆದರೆ ಒಂದು ಟ್ವಿಸ್ಟ್ ಏನಪ್ಪ ಅಂದರೆ, ಸಿನಿಮಾದಲ್ಲಿ ಹೆಣ್ಣು ಏನು ಮಾಡ್ತಾಳೋ ಅದನ್ನು ಇಲ್ಲಿ ಗಂಡು ಮಾಡಬೇಕು, ಸಿನಿಮಾದಲ್ಲಿ ಗಂಡು ಏನು ಮಾಡ್ತಾನೋ ಅದನ್ನು ಹೆಣ್ಣು ಮಾಡಬೇಕು, ಉಲ್ಟಾ ಆಗಬೇಕು. ಅರ್ಥ ಆಗ್ತಿದೆಯಾ? ಅದೇ ಹಾಡು ಅದೇ ಡ್ಯಾನ್ಸು, ಆದರೆ ಪಾತ್ರ ಮಾತ್ರ ಉಲ್ಟಾ ಆಗಬೇಕು, ರಿವರ್ಸ್ ಆಗಬೇಕು. ಇಲ್ಲಿವರೆಗೂ ಟಾಸ್ಕಲ್ಲಿ ಮಾಡಿಲ್ದೇ ಇರೋ ಜೋಡಿ ಮಾಡಬೇಕು. ಓಕೆ ಓಕೆ, ಜೇನುಗೂಡು ತಂದಿಂದ ಯಾರು ಬರ್ತಾರೆ? ಕ್ಯಾಪ್ಟನ್ ಅನೌನ್ಸ್ ಮಾಡಿ. ರಾಹುಲ್ ಅಪರ್ಣ. ರಾಹುಲ್ ಅಂಡ್ ಅಪರ್ಣ ಪ್ಲೀಸ್ ಕಮ್. ಓಕೆ ಓಕೆ, ನಮ್ಮ ರಾಹುಲ್ ಅಪರ್ಣ ಬಂದಾಯ್ತು. ಟಾಸ್ಕ್ ಶುರು ಮಾಡೋದಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಕ್ಯಾಡ್ಬರಿ ಪರ್ಕ್ ಬ್ರೇಕ್. ಫುಲ್ ಮಜಾ. ಸುವರ್ಣ ಸೂಪರ್ ಜೋಡಿ. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪರ್ಕ್. ಓಕೆ, ರಾಹುಲ್ ಅಪರ್ಣ ರೆಡಿನಾ? ಓಕೆ, ಆಡಿಯೋ ವಿಷುವಲ್ ನೋಡಿ. ಕುಂತಲ್ಲಿ ಕೂರಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ, ಏನೇನೋ ಆಗ್ತೈತಲ್ಲ, ಹೇಳೋಕೆ ಮಾತು ಇಲ್ಲ. ಜುಂಜುಮಾಯ ಜುಂಜುಮಾಯ, ಪ್ರಾಯ ಬಂದ್ರೆ ಏನಿದು ಮಾಯ. ಜುಂಜುಮಾಯ ಜುಂಜುಮಾಯ, ಪ್ರಾಯ ಬಂದ್ರೆ ಏನಿದು ಮಾಯ. ಈಗ ಆಡಿಯೋ ಮಾತ್ರ ಬರುತ್ತೆ. ಅಪರ್ಣ ನಿನಗೆ ಸರಿಯಾದ ಪಾತ್ರ ಕೊಟ್ಟಿದ್ದಾರೆ. ಅಪರ್ಣ ಸುದೀಪ್ ತರ ಮಾಡಬೇಕು, ರಾಹುಲ್ ರಾಗಿಣಿ ತರ ಮಾಡಬೇಕು. ಇಡೀ ಸ್ಟೇಜ್ ಬೆಳೆಸ್ಕೋಬೇಕು. ಕೂರಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ, ಏನೇನೋ ಆಗ್ತೈತಲ್ಲ, ಹೇಳೋಕೆ ಮಾತು ಇಲ್ಲ. ಜುಂಜುಮಾಯ ಜುಂಜುಮಾಯ, ಪ್ರಾಯ ಬಂದ್ರೆ ಏನಿದು ಮಾಯ. ಜುಂಜುಮಾಯ ಜುಂಜುಮಾಯ, ಪ್ರಾಯ ಬಂದ್ರೆ ಏನಿದು ಮಾಯ. ನೆಟ್ಟಗೆ ನಿದ್ದೆ ಇಲ್ಲ, ಹೊಟ್ಟೆಗೆ ಹಸಿವೆ ಇಲ್ಲ, ಗಂಟೆಯ ಲೆಕ್ಕ ಇಲ್ಲ, ಡ್ಯೂಟಿಗೆ ಹೋಗ್ತಾ ಇಲ್ಲ. ಜುಂಜುಮಾಯ ಜುಂಜುಮಾಯ, ಪ್ರಾಯ ಬಂದ್ರೆ ಹೃದಯ ಕಾಯ. ಜುಂಜುಮಾಯ ಜುಂಜುಮಾಯ, ಪ್ರಾಯ ಬಂದ್ರೆ ಹೃದಯ ಕಾಯ. ನಿಮ್ದೇ ಕೊರಿಯೋಗ್ರಫಿ ಮಾಡ್ಕೊ.
ಈ ಡ್ಯಾನ್ಸ್ನ ಹೈಲೈಟ್ ಏನು ಗೊತ್ತಾ? ಗಿಲ್ಲು 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 ರಾಗಿಣಿ ಏನಾದರೂ ನಿಮ್ಮನ್ನು ನೋಡಿದ್ರೆ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಭಾಗ್ಯವಂತರ ತಂಡದಿಂದ ಯಾರು ಬರ್ತಾರೆ? ಮೀನಾನಾಥ ಅಂಡ್ ಮೀನಾ ಕುಮಾರಿ. ರೆಡಿನಾ? ಆಡಿಯೋ ವಿಜುವಲ್ ಪ್ಲೀಸ್. ಕುಣಿತು ಬಾರೆ ಕುಣಿದು ಬಾರೆ ಕುಣಿವ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ ಜೀವಕ್ಕೆ ಜೀವ ತಂದವಳೆ ಜೀವಕ್ಕಿಂತ ಸನಿಹ ಬಾರೆ ಒಲವೇ ವಿಸ್ಮಯ ಒಲವೇ ವಿಸ್ಮಯ ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ. ಮೀನಾನಾಥ ಈಗ ಮೀನಾ ಗಾಂಧಿ ಆಗ್ಬೇಕು, ಮೀನಾ ಕುಮಾರಿ ಗಣೇಶ್ ಆಗ್ಬೇಕು. ಓಕೆ, ಆಡಿಯೋ ಪ್ಲೀಸ್. ಕುಣಿತು ಕುಣಿತು ಬಾರೆ ಕುಣಿತು ಬಾರೆ ಕುಣಿವ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ ಜೀವಕ್ಕೆ ಜೀವ ತಂದವಳೆ ಜೀವಕ್ಕಿಂತ ಸನಿಹ ಬಾರೆ ಒಲವೇ ವಿಸ್ಮಯ ಒಲವೇ ವಿಸ್ಮಯ ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ. ಚಂದ್ರಮಾವ, ಅತ್ತೆ, ನೀವು ರಿಸಲ್ಟ್ ಹೇಳಕ್ ಮುಂಚೆ ನೀವಿಬ್ರು ಈ ರೀತಿ ಪರ್ಫಾರ್ಮ್ ಮಾಡಬೇಕು. ಇವ್ರು ಕುಣಿತಾರೆ, ಅವ್ರು ಸಣ್ಣ ಆಗಿರೋದ್ರಿಂದ ಕುಣ್ಕೊಂಡೇ ಬರ್ತಾರೆ ಅವರು. ಇನ್ನೇನು ಪರ್ಫಾರ್ಮ್ ಮಾಡೋದು? ಉಲ್ಟಾ ಪರ್ಫಾರ್ಮೆನ್ಸ್ ಮಾಡಬೇಕು. ಆಕ್ಚುಲಿ ನಾನು ಅನ್ಕೊಳ್ತಿದ್ದೆ, ನಂದು ನೋಡ್ದೆ ಇವರೆಲ್ಲ ಎಷ್ಟು ಮಜಾ ಮಾಡ್ತಾರೆ, ನನಗೆ ಅವಕಾಶನೇ ಇಲ್ವಲ್ಲ ಅಂತ. ಥ್ಯಾಂಕ್ ಯು ಹೇಳೋದಕ್ಕೆ ಮಾಡ್ತೀನಿ. ಓಕೆ ಚಂದ್ರಮಾವ, ಗೀತತ್ತೆ ರೆಡಿನಾ? ವಿಟಿ ನೋಡ್ಬಿಡೋಣ. ಓಕೆ ವಿಟಿ ಪ್ಲೀಸ್. ಸಕ್ಕತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಕ್ಕತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಕ್ಕರೆ ನನ್ನ ಬೊಂಬೆ ಸಕ್ಕತ್ತಾಗವಳೆ, ತಿನ್ನಲೇ ಅಂದ್ರೆ ಯಾಕೋ ಸುಮ್ಮನೆ ನಗ್ತಾಳೆ. ಕಣ್ಣಲ್ಲೇ ಕಣ್ಣು ಇಟ್ಟು ಕದ್ದು ನೋಡ್ತಾಳೆ, ಕೊಟ್ಟರೆ ನನ್ನ ಮಂಚು ಬಿದ್ದೆ ಬೀಳ್ತಾಳೆ. ಈಗ ಗೀತಾತೆಗೆ ಸಪೋರ್ಟ್ ಮಾಡಕ್ಕೆ 4 ಜನ ಹುಡುಗಿರು ಬನ್ನಿ. ಹೌದಪ್ಪ, ಇದೇನಪ್ಪ ಅನ್ಯಾಯ. ನನ್ಗೇನು ಕೆಲಸನೇ ಇಲ್ಲ, ಬರೀ ನಡ್ಕೊಂಡು ಹೋಗೋದು, ಹಿಂಗೆ ಕೂದ್ಲಿಂಗ್ ಅನ್ನೋದು ಇಷ್ಟೇ ನನ್ನ ಕೆಲಸ. ಚಂದ್ರಮಾವ, ಈಗ ನಿಮಗೆ ಪರ್ಫಾರ್ಮ್ ಮಾಡಕ್ಕೆ ಕಮ್ಮಿ ಇದೆಯಲ್ಲ, ಸೊ ನಿಮ್ಗೆ ಇಷ್ಟ ಬಂದಂಗೆ ಹೇಗೆ ಬೇಕಾದ್ರೂ ಮಾಡ್ಬೋದು. ಓ ಥ್ಯಾಂಕ್ ಯು. ಸಕ್ಕತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಕ್ಕತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಕ್ಕರೆ ನನ್ನ ಬೊಂಬೆ ಸಕ್ಕತ್ತಾಗವಳೆ, ತಿನ್ನಲೇ ಅಂದ್ರೆ ಯಾಕೋ ಸುಮ್ಮನೆ ನಗ್ತಾಳೆ. ಕಣ್ಣಲ್ಲೇ ಕಣ್ಣು ಇಟ್ಟು ಕದ್ದು ನೋಡ್ತಾಳೆ, ಕೊಟ್ಟರೆ ನನ್ನ ಮಂಚು ಬಿದ್ದೆ ಬೀಳ್ತಾಳೆ. ಆದಾರಿತು ಮಂಚು ಜಾರಿತು, ಶುರುವಾಯಿತು ನನಗೆ ಲಘು 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 ಲಘು. ಸಕ್ಕತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಕ್ಕರೆ ನನ್ನ ಬೊಂಬೆ ಸಕ್ಕತ್ತಾಗವಳೆ, ತಿನ್ನಲೇ ಅಂದ್ರೆ ಯಾಕೋ ಸುಮ್ಮನೆ ನಗ್ತಾಳೆ. ಈಗ ಸೂಪರ್ ಆಗಿ ಪರ್ಫಾರ್ಮ್ ಮಾಡ್ದಂತ ನಮ್ಮ ಅತ್ತೆ ಮಾವಗೆ ಎಲ್ರು ಒಂದ್ಸಲಿ ಉಗೆ ಅಂದ್ರಪ್ಪ. ಕರೆಕ್ಟ್ ಆಗಿ ಹೇಳ್ರಪ್ಪ, ಉಗೆ ಅಂತ. ಉಗಿ ಅನ್ಬೇಡ್ರಿ. ಅತ್ತೆ, ನೀವು ಪೊರ್ಕಿ ತರ ಡ್ಯಾನ್ಸ್ ಮಾಡಿದ್ರಿ, ಮಾವ ನೀವು ಬುಲ್ಬುಲ್ ತರ ಡ್ಯಾನ್ಸ್ ಮಾಡಿದ್ರಿ. ಹೇಳ್ಬೇಕು, ಏ ಬುಲ್ಬುಲ್ ಮಾತಾಡಕ್ಕಿಲ್ವಾ?
ಮಾತಾಡಕ್ಕಿಲ್ವಾ? ಅಯ್ಯೋ ನಾನು ಬುಲ್ಬುಲ್ ಅಲ್ಲಮ್ಮ, ಬುಲ್ ನಾನು. ಓಕೆ, ನೆಕ್ಸ್ಟ್ ಟಾಸ್ಕ್ ಶುರು ಮಾಡೋಣ. ಮಾವ ರಿಸಲ್ಟ್ ಓ ರಿಸಲ್ಟ್ ಹೇಳ್ಬೇಕಲ್ವಾ? ಓಕೆ, ಚಂದ್ರು ಅತ್ತೆ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ, ಹೇಳಿ. ಏಯ್ ಬುಲ್ಬುಲ್, ಈಗ ನಾನು ಹೇಳ ರಿಸಲ್ಟು ಏನಾಯ್ತು ಗೊತ್ತಾ? ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರು. ಆದರೆ ನಾವು ತೋರಿಸಿದ್ವಲ್ಲ ಡ್ಯಾನ್ಸು, ಆ ಡ್ಯಾನ್ಸ್ಗೆ ನಿಯರೆಸ್ಟ್ ಮಾಡಿದವ್ರಿಗೆ ಸರಿಯಾಗಿ ಮಾಡಿದ್ದು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ಭಾಗ್ಯವಂತರು ತಂಡ ಗೆದ್ದಿದ್ಯಪ್ಪ. ಅದರಲ್ಲೂ ಮೀನನಾಥ ಅಂತೂ ಪೂಜಾ ಗಾಂಧಿ ಥರನೇ ಮಾಡಿದ್ರು ಅಲ್ವಾ? ಕುಣಿದು ಕುಣಿದು ಬಾರಿ ಅಂದ ತಕ್ಷಣ ಇವ್ರು ಕುಣಿತಾನೆ ಇದ್ರು, ಹಾಗೇನೆ ತುಂಬ ಚೆನ್ನಾಗಿತ್ತಪ್ಪ. ಓಕೆ, ಈಗ ಮುಂದಿನ ಸುತ್ಕೋಣ. ಮುಂದಿನ ಟಾಸ್ಕು, ನಾವು ಚಿಕ್ಕ ಹುಡುಗರಾಗಿದ್ದಾಗ ಒಂದು ಗಾದೆ ಹೇಳ್ತಿದ್ರು ನಮ್ಮ ಮನೆ ಹತ್ರ. ಏನಂದರೆ, ಸಿಟ್ಟು ಬಂದರೆ ಹಿಟ್ಟು ಮುಕ್ಕು, ಎದುರುಗಡೆ ಮನೆ ಗೋಡೆ ನೆಕ್ಕು ಅಂತ. ಅದು ಯಾಕೆ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದನ್ನ ಇಟ್ಕೊಂಡು ಈಗ ಒಂದು ಟಾಸ್ಕ್ ಏನಪ್ಪ ಅಂದರೆ, ಒಂದು ಬೌಲಲ್ಲಿ ಹಿಟ್ಟಿರುತ್ತೆ, ಅಕ್ಕಿ ಹಿಟ್ಟು ಇನ್ಯಾವುದೋ ಒಂದು ಹಿಟ್ಟಿರುತ್ತೆ, ಅದರಲ್ಲಿ ನಿಂಬೆಹಣ್ಣು ಇರುತ್ತೆ. ಬೌಲಲ್ಲೇ ಹಿಟ್ಟು ಮಧ್ಯದಲ್ಲಿ ನಿಂಬೆಹಣ್ಣು ಇರುತ್ತೆ. ಗಂಡಸರು, ಬರೀ ಗಂಡಸರೇ ಆಡಬೇಕು. ಬಾಯಲ್ಲಿ ಸ್ಪೂನ್ ಇಟ್ಕೋಬೇಕು. ಆ ಬೌಲಲ್ಲಿ ಸ್ಪೂನ್ ಅದ್ದಿ ಒಂದು ನಿಂಬೆ ಹಣ್ಣಿನ ಸ್ಪೂನಲ್ಲಿ ಇಟ್ಕೊಂಡು ಒಂದು ರೌಂಡ್ ಹೋಗಿ ಇನ್ನೊಂದು ಕಡೆ ಹಾಕಬೇಕು. ಸಿಂಪಲ್. ಕಾಲಾವಕಾಶ 2 ನಿಮಿಷ. 2 ನಿಮಿಷದಲ್ಲಿ ಎಷ್ಟು ನಿಂಬೆ ಹಣ್ಣನ್ನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ ಅಷ್ಟೇ ಚಾಲೆಂಜು. ರೆಡಿನಾ? ಅರ್ಥ ಆಯ್ತಾ? ಭಾಗ್ಯವಂತರ ತಂಡದಿಂದ ಯಾರು ಬರ್ತಾರೆ? ಅಶ್ವಿನ್, ಪಾರ್ಥ. ಓಕೆ, ಎಲ್ಲರೂ ಬರ್ಬೋದು ಸೆಕೆಂಡ್ ರೌಂಡ್. ಓಕೆ, ಐ ವಿಲ್ ಗಿವ್ ಪರ್ಮಿಷನ್ ಫಾರ್ ಸೆಕೆಂಡ್ ರೌಂಡ್. ಪಾರ್ಥ ಬರ್ಬೋದು. ಓಕೆ, ಆ ಕಡೆಯಿಂದ ವಿಜಯ್ ಪಾರ್ಟಿಸಿಪೇಟ್ ಮಾಡಿಲ್ಲ, ಸೊ ವಿಜಯ್ ಬರಬೇಕಾಗುತ್ತೆ. ಓಕೆ, ಆಲ್ ರೈಟ್. ಒಬ್ಬರಾದ್ಮೇಲೆ ಒಬ್ಬರು ಆಟ ಆಡಬೇಕು. ಫಸ್ಟ್ ರೌಂಡ್ ಫಸ್ಟ್ ಆಡೋದು ಪಾರ್ಥ. ರೆಡಿ? ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಪ್ರಕಾಶ, ಎಷ್ಟು ನಿಂಬೆಹಣ್ಣು ಎಣ್ಸಪ್ಪ? ಟೋಟಲ್ 3 ನಿಂಬೆಹಣ್ಣು ವಾಪಸ್ ಹಾಕಪ್ಪ. ರೆಡಿ ವಿಜಯ್? ಓಕೆ, ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಕಾನ್ಸಂಟ್ರೇಟ್. ನಿಧಾನಕ್ಕೆ ಹೋಯ್ತು.
ಮಾವ ಒಂದು ಇನ್ನೊಂದು ಹಾಕಿದ್ರು, ಬಟ್ ಅದು ಭಾಳ ಫೋರ್ಸಲ್ಲಿ ಹಾಕಿ ಹೊರಗೆ ಬಿದ್ದೋಯ್ತು, ಅದು ಲೆಕ್ಕಕ್ಕಿಲ್ಲ. ಸೊ ಬೌಲಲ್ಲಿರೋದು ಒಂದಾದ್ರಿಂದ ಒಂದೇ ಆಗುತ್ತೆ. ಸೊ ಈ ರೌಂಡಲ್ಲಿ ಭಾಗವಂತರ ತಂಡ ಗೆದ್ದಿದ್ದಾರೆ. ಚಪ್ಪಾಳೆ. 6 ಟಾಸ್ಕ್ಗಳು ಮುಗಿದಿದೆ. 6 ಸುತ್ತಿನಲ್ಲಿ ಎರಡೂ ತಂಡ 3 ಸುತ್ತುಗಳನ್ನು ಗೆದ್ದಿದ್ದಾರೆ. ಈಕ್ವಲ್ ಆಗಿದೆ. ಮುಂದಿನ ಟಾಸ್ಕ್ ಶುರು ಮಾಡೋದಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಸಣ್ಣ ಕ್ಯಾಡ್ಬರಿ ಪರ್ಕ್ ಬ್ರೇಕ್. ಲೈಫ್ ನಲ್ಲಿ ಫುಲ್ ಮಜಾ. ಸುವರ್ಣ ಸೂಪರ್ ಜೋಡಿ. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪರ್ಕ್. ಮಾವ ಚೂಡ ತುಂಬಾನೇ ಹುಷಾರಿಲ್ಲ, ಸೊ ಅದಕ್ಕೆ ಮನೆ ಕಳಿಸಿದ್ದೀನಿ. ಒಳ್ಳೆದಾಯ್ತು. ದ ಶೋ ವಿಲ್ ಗೋ ಆನ್. ಓಕೆ ಮಾವ ಮುಂದಿನ ಟಾಸ್ಕ್ ಏನು ಅಂತ ಎಕ್ಸ್ಪ್ಲೇನ್ ಮಾಡಿ. ಓಕೆ, ಮುಂದಿನ ಟಾಸ್ಕ್ ಭಾಳ ಸಿಂಪಲ್. ಇದಕ್ಕೆ ಟೀನೇಜ್ ಮಗ್ಗಿ ಅಂತ ಕರಿತೀವಿ. ಟೀನೇಜ್ ಮಗ್ಗಿ ಅಂದ್ರೆ ಏನು ಗೊತ್ತಾ? ನಿಮ್ಮ ತಂಡದಿಂದ ಒಬ್ಬರು ಸದಸ್ಯರು ಮುಂದೆ ಬರಬೇಕು. ಅವ್ರ ಕೈಗೆ ಮೈಕ್ ಕೊಡ್ತೀವಿ. ಓಕೆ, ಗಂಡಸಾಗಿರ್ಬೋದು ಹೆಂಗಸಾಗಿರ್ಬೋದು, ನೋ ಪ್ರಾಬ್ಲಮ್. ಯಾರಾದರೂ ಒಬ್ಬರು ಬರಬೇಕು. 13ರಿಂದ 19 ಇದರಲ್ಲಿ ಯಾವುದಾದ್ರೂ ನಾವು ಹೇಳಿದಂಥ ಒಂದು ಸಂಖ್ಯೆಯ ಮಗ್ಗಿಯನ್ನು ಹೇಳಬೇಕು ಅಷ್ಟೇ. 13 to 19 ಟೀನ್ ಇದೆಯಲ್ಲ, ಮಗ್ಗಿ ಹೇಳಬೇಕು. 15 1 15 15 30 15 45 15 60. ಟ್ವಿಸ್ಟ್ ಏನಪ್ಪ ಅಂದರೆ ಅದು ಕನ್ನಡದಲ್ಲೇ ಹೇಳಬೇಕು. 15 15 ಹೇಳಂಗಿಲ್ಲ ಅಷ್ಟೇ. ಈಗ ಜೇನುಗೂಡು ತಂದಿಂದ ಯಾರು ಬರ್ತಾರೆ? ಆಕಾಶ್. ಓಕೆ, ನಿಮಗೆ ಕಾಲಾವಕಾಶ 30 ಸೆಕೆಂಡ್. 30 ಸೆಕೆಂಡಲ್ಲಿ ಕನ್ನಡದಲ್ಲೇ ಮಗ್ಗಿ ಹೇಳಬೇಕು. ಯಾವ ನಂಬರ್ ಮಗ್ಗಿ ಹೇಳ್ತೀರಾ ನೀವು? 16. ಓಕೆ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. 16 1 16 12 32 13 3 48 16 4 64 16 5 80 16 6 96 16 7 112 16 8 128 16 9 144 16 10 160. ವೆರಿ ಗುಡ್, ಕರೆಕ್ಟ್. ಚಪ್ಪಾಳೆ. ಓಕೆ, 41 ಸೆಕೆಂಡ್ಸ್ ತಗೊಂಡಿದ್ದೀರಾ. ಓಕೆ, ಭಾಗ್ಯವಂತರ ತಂಡದಿಂದ ಯಾರು ಬರ್ತಾರೆ? ಭಾಗ್ಯವಂತರ ತಂಡದಿಂದ ಪಾರ್ಥ. ಓಕೆ, 13ರಿಂದ 19 ಅದರಲ್ಲಿ 15 ಹೇಳಂಗಿಲ್ಲ. ಯಾವ ಸಂಖ್ಯೆಗೆ ಹೇಳ್ತೀರಾ? 13. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. 13 1 13 13 2 26 13 3 39 13 4 52 13 5 65 13 6 78 13 7 81 13 94 9 94 13 10 130. ಇಂಗ್ಲಿಷ್ ಬರುತ್ತೆ, ಕನ್ನಡದಲ್ಲಿ ಹೇಳಕ್ ಬರ್ತದೆ. ಬಹಳ ಚೆನ್ನಾಗಿ ಹೇಳಿದ್ರಿ, ತುಂಬಾ ಖುಷಿ ಆಯ್ತು. 27 ಸೆಕೆಂಡ್ ಇತ್ತು, ಕರೆಕ್ಟಾಗಿ ಹೇಳ್ಬೋದಾಗಿತ್ತು. 3 ತಪ್ಪು ಮಾಡಿದ್ರಿ. 13 7 81 ಅಲ್ಲ 91. 13 8 ಹೇಳಲೇ ಇಲ್ಲ. 13 9 117. ನೀವೇನೋ ಬೇರೆ ಹೇಳ್ಬಿಟ್ರಿ. ಸೊ ಈ ತಂಡದಲ್ಲಿ ಈ ಸುತ್ತಿನಲ್ಲಿ ಭಾಗ್ಯವಂತರು ತಂಡ ಸೋತಿದ್ದಾರೆ, ಜೇನುಗೂಡು ತಂಡ ಗೆದ್ದಿದ್ದಾರೆ. ಚಪ್ಪಾಳೆ. 7 ಟಾಸ್ಕ್ ಮುಗಿದಿದೆ. ಜೇನುಗೂಡು 4-3ರಲ್ಲಿ ಮುಂದಿದೆ. ಚಪ್ಪಾಳೆ. ಓಕೆ, ಮುಂದಿನ ಟಾಸ್ಕ್ ಭಾಳ ಸಿಂಪಲ್ಲು. ನಿಮಗೆ ಒಂದು ಕ್ರಿಕೆಟ್ ಬ್ಯಾಟ್ ಕೊಡ್ತೀವಿ ಮತ್ತು ಒಂದು ಬಾಲ್ ಕೊಡ್ತೀವಿ. ಆ ಬಾಲ್ನ ಕ್ರಿಕೆಟ್ ಬ್ಯಾಟಲ್ಲಿ ಹಿಂಗೆ ಹೊಡಿತಾ ಇರಬೇಕು. ಟುಕ್ಕು 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 ಅಂತ ಕೆಳಗೆ ಬೀಳಿಸ್ದೇ ಇರೋಂಗೆ ಹೊಡಿತಾ ಇರಬೇಕು. 1 ನಿಮಿಷ ಕಾಲಾವಕಾಶ ಅಷ್ಟೇ, ಜಾಸ್ತಿ ಇಲ್ಲ. 1 ನಿಮಿಷದಲ್ಲಿ ಎಷ್ಟು ಸಲ ಹೊಡಿತೀರಾ ಅನ್ನೋದು ಇಂಪಾರ್ಟೆಂಟು. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಆಟವನ್ನು ಹೆಂಗಸರೇ ಆಡಬೇಕು, ಗಂಡಸರು ಆಡೋಂಗಿಲ್ಲ. ಬಾಲ್ ಕೆಳಗಡೆ ಬಿದ್ದರೆ ಹೋಯ್ತು ಕೌಂಟು. ಮತ್ತೆ ಬಿಗಿನಿಂಗಿಂದ ಆಡಬೇಕು. 1 2 ಮತ್ತೆ ಕೌಂಟ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಎಷ್ಟು ಸಲ ಹೊಡಿತೀರ ಅನ್ನೋದು ಲೆಕ್ಕ. ಓಕೆ, ಭಾಗ್ಯವಂತರ ತಂಡದಿಂದ ಯಾರು ಬರ್ತಾರೆ? ರೇಣುಕಾ. ಓಕೆ, ಬನ್ನಿ ರೇಣುಕಾ ಅವ್ರು ಬನ್ನಿ. ಓಕೆ, ರೇಣುಕಾ ರೆಡಿ? ರೇಣುಕಾ ಅವರೇ, ಪ್ರಕಾಶ್ ಒಂದ್ಸಲಿ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ ನೋಡಿ. ರೆಡಿ? ಓಕೆ, ರೇಣುಕಾ ಆರ್ ಯು ರೆಡಿ? 1 ನಿಮಿಷ ಕಾಲಾವಕಾಶ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ.
ಆಗೋಯ್ತು 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 81 ಮ್ಯಾಕ್ಸಿಮಮ್ ಮಾಡಿದ್ದಾರೆ 81 ಟೋಟಲ್ 81. ಓಕೆ ಈಗ ಜೇನುಗೂಡು ತಂಡ ಯಾರು ಬರ್ತಾರೆ ನಾನೇ ಬರ್ತೀನಿ. ಬನ್ನಿ ದೀಪಾ ಬನ್ನಿ. IPS ಆಫೀಸರು ಬಹಳ ಸ್ಟ್ರಾಂಗ್ ಆಗಿರ್ಬೇಕು. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸೊ ಮತ್ತೆ ಈ ಸುತ್ತಲ್ಲಿ ಜೇನುಗೂಡು ತಂಡ ಗೆದ್ದಿದೆ. ಜೋರಾದ ಚಪ್ಪಾಳೆ. ಸೆಂಚುರಿ ಹೊಡೆದಿದ್ದಾರೆ. ಓಕೆ ಕಮಾನ್ ಕಮಾನ್ ಭಾಗ್ಯವಂತರು. ಮುಂದಿನ ಟಾಸ್ಕು ಬಹಳ ಅದ್ಭುತವಾದ ಟಾಸ್ಕು. ಈ ಟಾಸ್ಕಲ್ಲಿ ಯಾರು ಪರ್ಫಾರ್ಮ್ ಮಾಡಿಲ್ಲ ಅವರು ಮಾಡಬೇಕಾಗುತ್ತೆ. ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು. ಸ್ಕ್ರೀನ್ ಮೇಲೆ 2 ಹಾಡಿನ ಸಾಲುಗಳು ಬರುತ್ತೆ. 2 ಹಾಡಿನ ಸಾಲು. ಆದರೆ ಪದಗಳನ್ನು ಅದ್ಲು ಬದಲಿ ಮಾಡಿಬಿಟ್ಟಿರ್ತೀವಿ. ಅರ್ಥ ಆಗ್ತಿದೆಯಾ? ನಿಮಗೆ ಕೊಡುವ ಕಾಲಾವಕಾಶ 1 ನಿಮಿಷ. 1 ನಿಮಿಷದಲ್ಲಿ ನೀವು ಆ ಪದಗಳನ್ನು ಕರೆಕ್ಟಾಗಿ ಜೋಡಿಸ್ಬಿಟ್ಟು 2 ಹಾಡಿನ ಸಾಲು ಯಾವುದು ಅಂತ ಹೇಳಬೇಕು. ಅರ್ಥ ಆಗ್ತಿದೆಯಾ? ಓಕೆ ಈಗ ಜೇನುಗೂಡು ತಂಡ ಯಾರು ಬರ್ತಾರೆ? ಅಮೃತ. ಓಕೆ ಪ್ಲೀಸ್ ಬನ್ನಿ ಅಮೃತ. ಅಮೃತ ಅವರೇ ರೆಡಿನಾ? ಎಸ್. ಓಕೆ ನೀವು ರೆಡಿ ಆಗ್ತಾ ಇರಿ. ಅದಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಸಣ್ಣ ಕ್ಯಾಡ್ಬರಿ ಪರ್ಕ್ ಬ್ರೇಕ್. ಲೈಫ್ ನಲ್ಲಿ ಫುಲ್ ಮಜಾ. ಸುವರ್ಣ ಸೂಪರ್ ಜೋಡಿ. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪರ್ಕ್. ಓಕೆ ಅಮೃತ ರೆಡಿನಾ? ಎಸ್ ರೆಡಿ. ಶುರು ಮಾಡೋಣ. ಓಕೆ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸ್ಟಾಪ್ ಪ್ಲೀಸ್. ಈಗ 2 ಸಾಲುಗಳನ್ನು ದಯವಿಟ್ಟು ಹಾಡಿ. ಓ ಮಲ್ಲಿಗೆ ನೀನಿಲ್ಲದೆ ನಾನಿಲ್ಲವೇ ಸದಾ ಸದಾ ಸದಾ. ವೆರಿ ಗುಡ್. 2ನೇ ಹಾಡು. ನೀ ಮೂಡಿದ ಮಲ್ಲಿಗೆ ಹೂವಿನ ಮಾಲೆ ನಿನಗೆಂದೇ ಬರೆದ ಪ್ರೇಮದ ಓಲೆ. ವೆರಿ ಗುಡ್. ಚಪ್ಪಾಳೆ. ಥ್ಯಾಂಕ್ ಯು. ಸೊ ಈ ಕಡೆ ಯಾರು ಬರ್ತಾರೆ? 45 ಸೆಕೆಂಡ್ಸ್. ಭಾಗ್ಯವಂತರು ತಂಡದಿಂದ ಪ್ರಿಯಾ. Your time starts now. Five, 4, 3, 2, 1. ಹೇಳ್ಕೊಳಂಗಿಲ್ಲ. ತಿರ್ಕೊಳ್ಳಿ ಈಗ. ಓಕೆ. ಬಾರೇ ಬಾರೇ ಚಂದದ ಚೆಲುವಿನ ತಾರೆ. ಇನ್ನೊಂದು. ಚಂದಕ್ಕಿಂತ ಚಂದ ನೀನೇ ಸುಂದರ. ನಿನ್ನ ಸ್ಪರ್ಶ. ಚಂದಕ್ಕಿಂತ ಚಂದ ನೀನೇ ಸುಂದರ. ಜೇನುಗೂಡು ಟೀಮು ಮತ್ತೆ ಗೆದ್ದಿದೆ. ಕಂಗ್ರ್ಯಾಚುಲೇಷನ್ಸ್. ಓಕೆ ಮುಂದಿನ ಸುತ್ತುಗೋಗೋಣ. ಈ ಸುತ್ತು ಗಂಡಸರಿಗೆ ಮಾತ್ರ. 2 ತಂಡದಿಂದ ಒಬ್ಬ ಗಂಡಸರು ಬರಬೇಕು. ನಿಮ್ಮ ಮುಂದೆ 20 ಸೀರೆಗಳನ್ನು ಬಿಡಿಸಿರ್ತೀವಿ. 1 ನಿಮಿಷ ಕಾಲಾವಕಾಶದಲ್ಲಿ ಎಷ್ಟು ಸೀರೆ ಮಾಡಿಸ್ತೀರಾ ಅಷ್ಟೇ ಸಿಂಪಲ್. ಭಾಗ್ಯವಂತರು ತಂಡದಿಂದ ಯಾರು ಬರ್ತಾರೆ? ಮೈಲಾರಿನಾ? ಭಾಗ್ಯವಂತರು. ಓಕೆ. ಜೇನುಗೂಡು ತಂಡದಿಂದ ಅವಿನಾಶ್. ಓಕೆ
ಮೈಲಾರಿ ಬನ್ನಿ, ಅವಿನಾಶ್ ಬನ್ನಿ. ಈಗ ನೀವು ಸೀರೆಯನ್ನು ಮಡಿಸಿರುವ ಸೀರೆಯನ್ನ ಆ ಸ್ಟೂಲ್ ಮೇಲೆ ಇಡಬೇಕು. ಆರ್ ಯು ರೆಡಿ? 1 ನಿಮಿಷ ಕಾಲ ಅವಕಾಶ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ದೂರದ ಊರಿಂದ ಹಮ್ಮಿರ ಬಂದ ಜರ್ತಾರಿ ಸೀರೆ ತಂದ, ಅದರಲ್ಲಿ ಇಟ್ಟೀನಿ ಈ ನನ್ನ ಮನಸ್ಸನ್ನ ಜೋಪಾನ ಜಾಣೆ ಎಂದ. ನನಗಂತೂ ಮೈಯೆಲ್ಲ ಚುಮ್ಮಂತು, ಆ ಒಂದು ಕ್ಷಣ ನನ್ನ ಮನ ಎಲ್ಲೋ ತೇಲೋಯ್ತು. 9, 8, 7, 6, 5, 4, 3, 2, 1. ಸ್ಟಾಪ್. ಸುತ್ತಿಟ್ಟ ಸೀರೆ, ಮಡಿಸಿಟ್ಟ ಸೀರೆ, ಯಾವ್ದ್ಯಾವ್ದು ನೋಡೋಣ. ಇದನ್ನ ಮಡಚಿಕೆ ಅಂತಾರ. ಇದು ಮುದುಡಿದ ಸೀರೆ, ಮಡಸಿದ ಸೀರೆ ಅಲ್ಲ. ಮುದುಡಿದ ತಾವರೆ ತರ ಮುದುಡಿದ ಸೀರೆ ಬರಲ್ಲ ನಮ್ಗೆ. ಇದು ಮಡಸಿದ ಸೀರೆ. 1. ಸುತ್ತಿಟ್ಟ ಸೀರೆ ಇದು. ಮುದುಡಿದ ಸೀರೆ ಲೆಕ್ಕಕ್ಕೆ ಬರಲ್ಲ. ಇದು ಮಡಸಿದ ಸೀರೆ ಲೆಕ್ಕಕ್ಕೆ ಬರುತ್ತೆ. 1. ಚೂರು ಹೆಚ್ಚು ಕಡಿಮೆ ಆಗಿದೆ, ಬಟ್ ನಾವು ಲೆಕ್ಕಕ್ಕೆ ತಗೊಳ್ಳೋಣ, ಏನು ತೊಂದರೆ ಇಲ್ಲ. ಅದಕ್ಕಿಂತ ಬೆಟರು ಪರ್ಫೆಕ್ಟ್ ಆಗಿ ಮಾಡಿಸಿರೋದು ಒಂದು ಸೀರೆ. ಕೆಳಗಡೆ ನೋಡ್ಬೋದಲ್ಲ. ಸುವರ್ಣ ಸೂಪರ್ ಜೋಡಿ. ಸುವರ್ಣ ಸೂಪರ್ ಜೋಡಿ. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪರ್ಕ್. ನೆಕ್ಸ್ಟ್ ಟಾಸ್ಕ್ ಏನು ಅಂತ ಹೇಳ್ಬಿಡ್ಲ? ಭಾಳ ಸಿಂಪಲ್ಲು. ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ ಟೈರ್ ಓಡಿಸ್ಕೊಂಡು ಹೋಗ್ತಿದ್ವಿ, ಗೊತ್ತಾ? ಒಂದು ಟೈರ್ಗೆ ಕೋಲ್ ತೊಗೊಂಡು ಹಿಂಗೆ ಓಡಿಸ್ಕೊಂಡು ಹೋಗ್ತಿದ್ವಿ. ಅಷ್ಟೇ ಮಾಡಬೇಕಾಗಿರೋದು. 2 ಮಿನಿಟ್ಸಲ್ಲಿ ಎಷ್ಟು ರೌಂಡ್ ಹಾಕ್ತೀರಾ ಅಂತ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಫುಲ್ ಹೋಗಿ ರೌಂಡ್ ವಾಪಸ್ ಬಂದರೆ 1 ರೌಂಡ್ ಆಗುತ್ತೆ. 2 ನಿಮಿಷದಲ್ಲಿ ಎಷ್ಟು ರೌಂಡು ಟೈರ್ ಓಡಿಸ್ತೀರಾ ಅಂತ. ಟ್ವಿಸ್ಟ್ ಏನು ಅಂದರೆ, ಈ ಕೆಲಸವನ್ನು ಹೆಣ್ಮಕ್ಳೇ ಮಾಡಬೇಕು. ಓಕೆ, ಈ ರೀತಿ ಓಡಿಸ್ಬೇಕಾಗತ್ತೆ. ಫುಲ್ ಓಡಿಸ್ಬೇಕು. ಅಕಸ್ಮಾತಾಗಿ ಏನಾದ್ರು ಬಿದ್ದೋದ್ರೆ ವಾಪಸ್ಸು ಬಿಗಿನಿಂಗ್ ಪಾಯಿಂಟಿಗೆ ಬಂದೇ ಸ್ಟಾರ್ಟ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಬಿದ್ದೋಗ್ಬಿಟ್ರೆ ಇಲ್ಲಿಗೆ ಬರಬೇಕು. ಜೇನುಗೂಡು ತಂಡದಿಂದ ಯಾರು ಬರ್ತೀರಾ? ನಾನು ಬರ್ತೀನಿ. ದೀಪ, ಕಮಾನ್ ದೀಪ. ಓಕೆ, ಆರ್ ಯು ರೆಡಿ? Your time starts now. ಅದೇ ಸ್ಟಾರ್ಟಿಂಗ್ ಪಾಯಿಂಟ್. ಸ್ಟಾರ್ಟ್. ಈ ರೌಂಡ್ ಲೆಕ್ಕಕ್ಕಿಲ್ಲ. 20 ಸೆಕೆಂಡ್ ಇದೆ. 9, 8, 7,
6, 5, 4, 3, 2, 1. Stop, stop. 7.5 rounds. ಓಕೆ ಎನಿವೆ ಬನ್ನಿ ಯಾರು ಬರ್ತಾರೆ ನಿಮ್ಮ ಕಡೆಯಿಂದ ನಾನೇ ಕ್ಯಾಪ್ಟನ್ ಬನ್ನಿ ಕ್ಯಾಪ್ಟನ್ ಬಾ ಆಲ್ರೈಟ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ ಮತ್ತೆ ಬಿಗಿನಿಂಗಿಂದ ಆರಾಮ ಮಾಡಿ ಕಾನ್ಸಂಟ್ರೇಟ್ ಮಾಡಿ ಎರಡೂವರೆ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈ ಸಾಸ್ಗಳು ಗೆದ್ದಿದ್ದು ಜೇನುಗೂಡು ಆಗುತ್ತೆ. ಚಪ್ಪಾಳೆ. ಜೇನುಗೂಡು ತಂಡ 7 4 ಭಾಗ್ಯವಂತರ ತಂಡ 4. ಓಕೆ, ಕೊನೆಯ ಟಾಸ್ಕ್ ಇವಾಗ. ಈಗ ಟಾಸ್ಕ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಈ ಕಡೆ ಈ ತಂಡದ ಸದಸ್ಯರು ಬೇರೆ ಬೇರೆ ಜಾಗದಲ್ಲಿ ನಿಂತಿರ್ತಾರೆ, ಈ ಕಡೆ ಈ ತಂಡದ ಸದಸ್ಯರು ಬೇರೆ ಬೇರೆ ಜಾಗದಲ್ಲಿ ನಿಂತಿರ್ತಾರೆ ಮತ್ತು ವಿಚಿತ್ರವಾದ ಪೋಸ್ಗಳಲ್ಲಿ ನಿಂತಿರ್ತಾರೆ. ಒಬ್ರು ಯಾರೋ ಹಿಂಗೆ, ಇನ್ನೊಬ್ರು ಹಿಂಗೆ, ಇನ್ನೊಬ್ರು ಹಂಗೆ ಹಿಂಗೆ ನಿಂತಿರ್ತಾರೆ. ಓಕೆ, ಸ್ಟಿಲ್ಲಾಗಿ ಸ್ಟ್ಯಾಚ್ಯೂ ಥರ ಹಾಗೆ ನಿಂತಿರ್ಬೇಕು ನೀವು. ಕ್ಯಾಪ್ಟನ್ಗಳನ್ನು ಹೊರಗೆ ಕಳಿಸ್ತೀವಿ, ಅವ್ರ ಕಣ್ಣಿಗೆ ಬಟ್ಟೆ ಕಟ್ಟಿ ಕರ್ಕೊಂಬರ್ತೀವಿ. ಅವರು ಕೈನ ಮುಂದೆ ಒಂದು ಬೆರಳನ್ನು ಹಿಂಗೆ ಮುಟ್ಟಿಸ್ತೀವಿ ಯಾರಿಗೋ. ಇಷ್ಟರಲ್ಲಿ ಅದು ಯಾರು ಅಂತ ಗುರ್ತಿಡಿಬೇಕು. ಅರ್ಥ ಆಗ್ತಿದೆಯಾ? ಟಚ್ಚಲ್ಲಿ ಈ ಟಚ್ಚಲ್ಲಿ ಯಾರು ಅಂತ ಗುರ್ತಿಡಿಬೇಕು. ಒಂದೇ ಬೆರಳಲ್ಲಿ ಗುರ್ತಿಡಿಬೇಕು. ಅದೇ ಪಾಯಿಂಟ್. ಸುವರ್ಣ ಸೂಪರ್ ಜೋಡಿ. ಸುಖರ ಸಂಸಾರದ 12ನೇ ಸೂತ್ರ ಇದು. ಆಲ್ ರೈಟ್, ದಯವಿಟ್ಟು ಕ್ಯಾಪ್ಟನ್ಗಳು ಹಿಂದೆ ಹೋಗಬೇಕು. ಬೇರೆ ಸದಸ್ಯರು ಇಲ್ಲಿ ಬನ್ನಿ, ನಾವು ನಿಲ್ಲಿಸ್ತೀನಿ. ಅಮೃತ, ಇವರು ಸೀರೆ ವ್ಯಾಪಾರ ಮಾಡ್ತಾರಲ್ಲ ಅಮೃತ, ಅವ್ರ ಹೆಸರು ರೇಣುಕಾ. ಎಷ್ಟು ಜನ ಹೇಳಿದ? ಓಕೆ ಒಂದೇ ಆಕಾಶ್, ಪ್ರಿಯಾ ಮೀನಾಕ್ಷಿ. ಒಂದು ನಿಮಿಷ ಕೆಳಗಡೆ ನೋಡ್ಬೋದಲ್ಲ? ಇವರು ಮೈಲಾರಿ. ಇನ್ಯಾರು ಉಳ್ಕೊಂಡಿದ್ದಾರೆ? ನನ್ನ ಗಂಡ ಪಾರ್ಥ. ಅಯ್ಯೋ, ಇದು ಪಾರ್ಥ. ಅದು ಪಾರ್ಥ ಬಿಟ್ರೆ ಇನ್ಯಾರಿದ್ದಾರೆ? ಇನ್ಯಾರು ಉಳ್ಕೊಂಡಿದ್ದಾರೆ? ಇವರು ಮೀನಾಕುಮಾರ್, ಮೀನಾನಾಥ. ಆಕಾಶ್ ತರ ಅನಿಸ್ತಾ ಇದೆ. ಅವಲೇ ಒಂದು ಆಕಾಶ ಹೇಳಿದ್ಯಾ? ಮೀನಾನಾಥ. ಇವರು ಆಕಾಶ್. 7, 6, 5, 4, 3, 2, 1. ಸ್ಟಾಪ್. ಸೊ 1, 2, 3, 4, 5, 6 ಈ ಕಡೆ, 3 ಆ ಕಡೆ. ಹಾಗಾಗಿ ಈ ಭಾಗ್ಯವಂತರು ತಂಡ ಗೆದ್ದಿದ್ದಾರೆ. ಚಪ್ಪಾಳೆ. ಕೊನೆ ಟಾಸ್ಕು ಟಚ್ ಸ್ಕ್ರೀನ್ ಟಾಸ್ಕಲ್ಲಿ ನಮ್ಮ ಭಾಗ್ಯವಂತರು ತಂಡ ಗೆದ್ದಿದ್ದಾರೆ. ಆದರೆ ಓವರಾಲ್ ಲೆಕ್ಕ ತಗೊಂಡಾಗ 12 ಆಟದಲ್ಲಿ ಇಲ್ಲಿ 7 ಆಟ ಇವ್ರು ಗೆದ್ದಿದ್ದಾರೆ, 5 ಆಟ ಇವ್ರು ಗೆದ್ದಿದ್ದಾರೆ. ಹಾಗಾಗಿ ಜೇನುಗೂಡು ತಂಡ ಇವತ್ತಿನ ವಿನ್ನರ್ಸ್.
ಓಕೆ, ವಿನ್ನಿಂಗ್ ಟೀಮಿನ ಕ್ಯಾಪ್ಟನ್, ನಿಮಗೆ ಒಂದು ಪ್ರಶ್ನೆ. ಇವತ್ತು ನಿಮ್ಮ ತಂಡ ತುಂಬ ಚೆನ್ನಾಗಿ ಆಡಿದ್ದಾರೆ. ನಿಮ್ಮ ತಂಡದಲ್ಲಿ ಅತ್ಯುತ್ತಮವಾಗಿ ಆಡಿದಂತಹ ಒಂದು ಜೋಡಿ ಯಾರು? ಅಮೃತ ವಿಜಯ್. ಅಮೃತ ವಿಜಯ್. ವಿಜಯ್ ಈ ತಂಡದ ನಾಯಕರು, ಗೆದ್ದಂಥ ತಂಡದ ನಾಯಕರು ಹೇಳಿರೋ ಹಾಗೆ ಅವರ ಪ್ರಕಾರ ಈ ತಂಡದಲ್ಲಿ ಅತ್ಯುತ್ತಮ ಜೋಡಿ, ಇವತ್ತು ಆಡಿದ ಆಟದಲ್ಲಿ ಅತ್ಯುತ್ತಮ ಜೋಡಿ ಅಂದರೆ ಅಮೃತ ವಿಜಯ್. ಹಾಗಾಗಿ ಅವ್ರಿಗೆ ನಾವು ಫರ್ಕ್ ಮಜೆದಾರ್ ಜೋಡಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಈ ವಾರದ ಮಜೆದಾರ್ ಜೋಡಿ ಫರ್ಕ್ ಮಜೆದಾರ್ ಜೋಡಿ, ಕ್ಯಾಡ್ಬರಿ ಪರ್ಕ್ ಮಜೆದಾರ್ ಜೋಡಿ ವಿಜಯ್ ಮತ್ತು ಅಮೃತ. ಓಕೆ, ಈಗ ನನ್ನ ಟೈಮು. ಏನು ಟೈಮು? ಟೈಮ್. ಈ ಆಟ ಆಡಿದ್ದೇನು? ಸುಖ ಸಂಸಾರಕ್ಕೆ 12 ಸೂತ್ರಗಳು ಅಂತ. ಅಂದರೆ ಒಂದು ಸಂಸಾರ ಚೆನ್ನಾಗಿರಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದು. ಆ 12 ಸೂತ್ರಗಳ ಬದಲು 12 ಆಟ ಆಡಿಸಿದ್ವಿ. ನನ್ನ ಪ್ರಕಾರ, ನನ್ನ ವೈಯಕ್ತಿಕವಾಗಿ 13ನೇ ಸೂತ್ರ ನಾನು ಕಂಡಿಡ್ಕೊಂಡಿದ್ದೀನಿ. ಸುಖ ಸಂಸಾರಕ್ಕೆ 13ನೇ ಸೂತ್ರ ಯಾವುದಪ್ಪ ಅಂದರೆ ನಮ್ಮ ಸೂತ್ರ. ಏನಂದರೆ ದ ವೈಫ್ ಈಸ್ ಆಲ್ವೇಸ್ ರೈಟ್. ಹೆಂಡತಿ ಹೇಳಿದ್ದೆಲ್ಲ ಸರಿ ಅಂದ್ಬಿಟ್ರೆ, ಕರೆಕ್ಟ್ ಅಂದ್ಬಿಟ್ರೆ ಜಗಳವೇ ಇಲ್ಲ. ಅರ್ಥ ಆಯ್ತಾ? ಹೆಂಡತಿ ಹೇಳಿದ್ದೆ ಸರಿ, ಮುಗಿದಾಯ್ತು, ನೋ ಜಗಳ, ಸುಖವಾಗಿರ್ಬೋದು. ಯಾವಾಗ ಹೆಂಡತಿ ಹೇಳಿದ್ ಸರಿ ಇಲ್ಲ, ನಾನು ಹೇಳಿದ್ದು ಸರಿ ಅಂತ ನಮ್ಮ ಈಗೋ ತೋರಿಸ್ತೀವೋ, ಆಗ ಮನೆಯಲ್ಲಿ ಜಗಳ ವಿರಸ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ದ ವೈಫ್ ಈಸ್ ಆಲ್ವೇಸ್ ರೈಟ್. ಹಾಗಾಗಿ ನಾನು ಇವಳನ್ನ ಯಾವಾಗಲೂ ರೈಟ್ ಸೈಡಲ್ಲೇ ಇಟ್ಕೊಂಡಿರ್ತೀನಿ. ಓಕೆ, ಸಂಸಾರದಲ್ಲಿ ಸುಖ ಇರಬೇಕು ಅಂದರೆ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೋಬೇಕು, ಒಬ್ಬರನ್ನೊಬ್ಬರನ್ನ ಪ್ರೀತಿಸಬೇಕು, ಎಲ್ಲಕ್ಕಿಂತ ಮುಖ್ಯವಾಗಿ ಒಬ್ಬರನ್ನೊಬ್ಬರನ್ನ ನಂಬಬೇಕು. ಸೊ ನಮ್ಮ ಇವತ್ತಿನ ಸೂಪರ್ ಜೋಡಿಯಲ್ಲಿ ಈ ಮೆಸೇಜ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿಗೆ ನಮ್ಮ ಇವತ್ತಿನ ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪರ್ಕ್ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆ ಭಾಳ ಇಂಟ್ರೆಸ್ಟಿಂಗ್ ಸಂಚಿಕೆ, ಭಾಳ ಒಳ್ಳೊಳ್ಳೆ ಟಾಸ್ಕ್ಗಳಿದ್ದಾವೆ, ಮತ್ತು ಎಲಿಮಿನೇಷನ್ ಕೂಡ ಇದೆ. ಒಂದು ಜೋಡಿ ಎಲಿಮಿನೇಟ್ ಆಗುತ್ತೋ, 2 ಜೋಡಿ ಎಲಿಮಿನೇಟ್ ಆಗುತ್ತೋ ನಮಗೆ ಗೊತ್ತಿಲ್ಲ. ಕಾದು ನೋಡ್ತಾರೆ. ಅಲ್ಲಿವರೆಗೂ ಶುಭರಾತ್ರಿ. ಬಿದ್ದೆ ಬೀಳ್ತಾಳೆ ಸಕ್ಕರೆ ನನ್ನ ಬೊಂಬೆ ಸಕ್ಕತ್ತಾಗವಳೆ. ಸಿಗ್ನಲೇ ಅಂದ್ರೆ ಯಾಕೋ ಸುಮ್ಮನೆ ನಗ್ತಾಳೆ.